ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ನಾಳೆ ಬಾನಲ್ಲಿ ಸಂಭವಿಸಲಿದೆ ಕೇತುಗ್ರಸ್ತ ರಕ್ತಚಂದ್ರ ಗ್ರಹಣ. ಈ ವರ್ಷ ಭಾರತದಲ್ಲಿ ಗೋಚರಿಸುತ್ತಿರುವ ಈ ಏಕೈಕ ಗ್ರಹಣದಿಂದ ಎದುರಾಗಲಿದೆಯಾ ಸಂಕಷ್ಟ? ಈ ಚಂದ್ರ ಗ್ರಹಣ ತಂದೊಡ್ಡುತ್ತಾ ಜಲಕಂಟಕ? ಈ ಗ್ರಹಣ ಆಪತ್ತು ಹೆಚ್ಚಿಸುತ್ತಾ ವಿಪತ್ತುಗಳನ್ನು ಎದುರಾಗಿಸುತ್ತಾ? ಆಳುವ ದೊರೆಗಳಿಗೆ ಗ್ರಹಣದಿಂದ ತೊಂದರೆಯ? ಗ್ರಹಣ ಪ್ರಭಾವದಿಂದ ರೋಗಬಾಧೆ ಹೆಚ್ಚುತ್ತಾ? ಯಾವ ರಾಶಿಗೆ ಒಳಿತು, ಯಾವ ರಾಶಿಗೆ ಕೆಡುಕು? ಇದೇ ಈ ಹೊತ್ತಿನ ವಿಶೇಷ. ಕೇತುಗ್ರಸ್ತ ರಕ್ತ ಚಂದ್ರಗ್ರಹಣ ಇದು ಕಾಣಿಸಲಿದೆ, ಕಾಡಲಿದೆ. ಈ ಕೇತುಗ್ರಸ್ತ ರಕ್ತ ಚಂದ್ರಗ್ರಹಣ ಅಪಾಯಕಾರಿನ? ಇದರಿಂದ ಪ್ರಾಕೃತಿಕ ವಿಕೋಪಗಳು ಹೆಚ್ಚುತ್ವ? ರಾಜಕೀಯ ವಲಯದ ಮೇಲೆ ಇದರ ಪ್ರಭಾವವೇನು? ಈ ಗ್ರಹಣ ರೋಗ ಭೀತಿಯನ್ನ ಹೆಚ್ಚಿಸುತ್ತಾ? ಜನಜೀವನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಇದರ ಪರಿಣಾಮವೇನು? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುವುದಕ್ಕೆ ನಮ್ಮ ಜೊತೆಗಿದ್ದಾರೆ ವೇದ ಬ್ರಹ್ಮಶ್ರೀ ಆಗಿರುವಂತಹ ಕೆ ವೆಂಕಟೇಶ ಶರ್ಮಾ ಗುರೂಜಿಯವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುಗಳೇ, ಈ ವರ್ಷ ಭಾರತದಲ್ಲಿ ಗೋಚರ ಆಗ್ತಾ ಇರುವಂತಹ ಏಕೈಕ ಗ್ರಹಣ ಇದು. ಈ ಗ್ರಹಣದ ಬಗ್ಗೆ ಬಹಳ ಕುತೂಹಲ ಇದೆ, ಆತಂಕವೂ ಕೂಡ ಇದೆ. ಈ ಗ್ರಹಣದ ವಿಶೇಷತೆ ಬಗ್ಗೆ ಮಾತನಾಡೋದಾದ್ರೆ ಅಮ್ಮ, ಇವಾಗ ನಾವು ಓದು ಅಮಾವಾಸ್ಯೆ ದಿವಸ, ಇವತ್ತು ಕರೆಕ್ಟಾಗಿ 15 ದಿವಸ, ಅವತ್ತು ಮಂಗಳವಾರನೇ, ಇವತ್ತು ಮಂಗಳವಾರನೇ. ಈ ವಿಶೇಷತೆ ಏನಪ್ಪ ಅಂದರೆ, ನಮಗೆ ಮಂಗಳ ಅಂದರೆ ಕುಜ. ಈ ವರ್ಷ ಪ್ರಧಾನಮಂತ್ರಿ ಅಂದರೆ ಮಂತ್ರಿ ಅಂತ ಆಗ್ತಕ್ಕಂಥವರು ಮಂಗಳ ಗ್ರಹ. ಅದರಿಂದ ಈ ವರ್ಷ ನಮಗೆ 3/3/2026 ಮಂಗಳವಾರ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿ ಚಂದ್ರಗ್ರಹಣ, ಕೇತುಗ್ರಹಸ್ಥ ಚಂದ್ರಗ್ರಹಣ. ಈ ಕೇತುಗ್ರಹಸ್ಥ ಚಂದ್ರಗ್ರಹಣ ಏನಪ್ಪ ಮಾಡುತ್ತೆ ಅಂದರೆ, ನಮಗೆ ಹಠಾತ್ತು ಬೆಳವಣಿಗೆಗಳು ಕಾಣುತ್ತೆ ನಮಗೆ. ಮತ್ತು ವಿಶೇಷವಾಗಿ ಆಧ್ಯಾತ್ಮಿಕತೆಗೆ, ಆತ್ಮಜ್ಞಾನ, ತ್ಯಾಗ, ಅಧ್ಯಾತ್ಮ ಹಠಾತ್ ಬದಲಾವಣೆ ಕಾಣುತ್ತದೆ. ಖಗ್ರಾಸ ಕೇತುಗ್ರಹಸ್ಥ ಚಂದ್ರಗ್ರಹಣ ಅಂದರೆ, ಖಗ್ರಾಸ ಅಂದರೆ ಆಕಾಶ, ಕ ಅಂದರೆ ಆಕಾಶ. ಮತ್ತು ನಮಗೆ ಈ ಕೇತುಗ್ರಹಣದಿಂದ ಚಂದ್ರಮಾ ಮನಸೋ ಜಾತಃ ಅಂತ ನಾವು ಹೇಳ್ತೀವಿ. ಚಂದ್ರ ಮನಸ್ಸಿಗೆ ಕಾರಕ. ಯಾಕೆ ಅಂದರೆ ಇವತ್ತಿನ ದಿವಸ ನಮಗೆ 12 ರಾಶಿಗೂ ಸಹ ಇವತ್ತು ಸಿಂಹ ಲಗ್ನದಲ್ಲಿ, ಸಿಂಹ ರಾಶಿಗೆ ಲಗ್ನದಲ್ಲಿ ಗ್ರಹಣ ಆಗ್ತಾ ಇದೆ. ನಮಗೆ ಇವತ್ತಿನ ದಿವಸ ಯಾವ್ಯಾವ ನಕ್ಷತ್ರ ಆಗ್ತಾ ಇದೆ ಅಂತಂದರೆ, ನಮಗೆ ವಿಶೇಷವಾಗಿ ಪುಬ್ಬ ನಕ್ಷತ್ರ ಸಿಂಹರಾಶಿ, ಉತ್ತರ ಫಲ್ಗುಣಿ ನಕ್ಷತ್ರ ಸಿಂಹರಾಶಿ, ಉತ್ತರ ನಕ್ಷತ್ರ ಸಿಂಹರಾಶಿ, ಪುಬ್ಬ, ಪೂರ್ವ ಫಲ್ಗುಣಿ, ಉತ್ತರ. ಈ ನಕ್ಷತ್ರಕ್ಕೆ ಸಿಂಹಲಗ್ನದಲ್ಲೇ ಆಗ್ತಾ ಇರೋದ್ರಿಂದ ಸೂರ್ಯ ಪ್ರಪಂಚಕ್ಕೆ ಬೆಳಕು ಕೊಡ್ತಕ್ಕಂಥ ಒಂದು ಮನೆಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ ಅಂದರೆ, ನಮಗೆ ಚಂದ್ರಂಗೂ ಕೇತುಗೂ ಮತ್ತು ಸೂರ್ಯಂಗೂ ಸಂಬಂಧ ಇದೆ. ಇವಾಗ ನಮ್ಗೆ ಯಾಕಪ್ಪ ಅಂತಂದರೆ, ಈ ಪೌರ್ಣಮಿ ದಿವಸನೇ ಆಗ್ತಾ ಇರೋದ್ರಿಂದ ಭೂಮಿ ಬೆಳದಿಂಗಳಲ್ಲಿ ಸಮುದ್ರನೇ ಉಕ್ಕುತ್ತೆ ನಮಗೆ. ಆ ಸಮುದ್ರ ಉಕ್ಕೋದ್ರಿಂದ ಆ ನೀರಿಂದ ಪ್ರಳಯವಾಗ್ತಕ್ಕಂಥದ್ದು ಯೋಗಗಳಿದೆ, ಜಲಗಂಡಾಂತರಗಳಿದೆ, ಮತ್ತು ಆಗುಹೋಗುಗಳು ಜಾಸ್ತಿ, ಅನಾಹುತಗಳು ನಮಗೆ ಕಾಣಿಸ್ತಾ ಇದೆ ಈ ವರ್ಷ. ಆಮೇಲೆ ಏನಪ್ಪ ಅಂತಂದರೆ, ಗ್ರಹಣಗಳು ಈ ವರ್ಷ ಇನ್ಯಾವುದೂ ಇಲ್ಲ ನಮಗೆ. ಇದೇ ಲಾಸ್ಟ್ ಗ್ರಹಣ ನಮ್ಗೆ. ಇದೇ ಗ್ರಹಣ ಯಾವುದೂ ಕಾಣಿಸೋದಿಲ್ಲ. 2026-27ಕ್ಕೆ ನಮ್ಗೆ ಯಾವುದೂ ಗ್ರಹಣಗಳಿಲ್ಲ. ಇದು ಬಿಟ್ಟರೆ ನಮಗೆ 2 ಗ್ರಹಣ, ಅದು ನಮಗೆ ಸತಿ 17ನೇ ತಾರೀಕು ಆಗಿದ್ದು ನಮ್ಮ ಭಾರತಕ್ಕಿಲ್ಲ. ಇದೂ ಸಹ ನಮಗೆ ಭಾರತಕ್ಕಿರೋದ್ರಿಂದ ನಮಗೆ 21 ನಿಮಿಷಗಳ ಕಾಲ ನಮಗೆ ಗ್ರಹಣ 100% ಇದೆ. ಇದು ಗ್ರಹಣ ಇರೋದ್ರಿಂದ ನಮಗೆ ನೋಡಿ, ಗ್ರಹಣ ಆರಂಭ ನಮಗೆ ಒಂಟಿಕೊಪ್ಪಲ್ ಪಂಚಾಂಗದ ಪ್ರಕಾರ ನಾವು ತೊಗೊಂಡ್ರೆ 3 ಗಂಟೆ 13 ನಿಮಿಷದಿಂದ ಸ್ಪರ್ಶಕಾಲ ನಮಗೆ ಶುರುವಾಗುತ್ತೆ. 4 ಗಂಟೆ 34 ನಿಮಿಷ ಪೂರ್ಣಗ್ರಹಣ, 4 ಗಂಟೆ 34 ನಿಮಿಷ PM ಇಂದ 5 ಗಂಟೆ 33 ನಿಮಿಷದ ತನಕ ಮಧ್ಯಕಾಲ ಅಂತ ನಾವು ಹೇಳ್ತೀವಿ. ಗ್ರಹಣ ಮೋಕ್ಷ ಕಾಲ ಬಂದು ನಮಗೆ 6 ಗಂಟೆ 47 ನಿಮಿಷ ಅಂತ ನಾವು ತೊಗೊಳ್ತೀವಿ. ಇದರಲ್ಲಿ ನಮಗೆ 21 ನಿಮಿಷಗಳ ಕಾಲ ನಾವು ಗ್ರಹಣನ ನೋಡಬಹುದು. ಇದು ಭಾರತದ ಕಾಲಮಾನನ ಗುರುಗಳೇ ಅಥವಾ ಜಾಗತಿಕ? ನಮ್ಮದು ಭಾರತದ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ, ಒಂಟಿಕೊಪ್ಪಲ್ ಪಂಚಾಂಗದ ಪ್ರಕಾರ ನಮಗೆ ಇದು 100% ನಮಗೆ 21 ನಿಮಿಷಗಳ ಕಾಲ ನಮಗೆ ಗೋಚರ ಆಗುತ್ತೆ. ಇದು ನೋಡಬಹುದು ನೀವು. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಬ್ಲಡ್ ಮೂನ್ ಅಂತ ಅಂದರೆ, ರಕ್ತಚಂದನ ಅಂತಂದರೆ ಸ್ವಲ್ಪ ಕೆಂಪು ಕಾಣುತ್ತೆ. ಅದು ಅಂದರೆ ಪೂರ್ತಿ ಕೆಂಪು ಅಂತ ನಾವು ಹೇಳಲಿಕ್ಕಾಗಲ್ಲ, ಸ್ವಲ್ಪ ಬ್ಲಡ್ ಮೂನ್ ಅಂತ ನಾವು ಹೇಳ್ತೀವಿ. ಈ ಬ್ಲಡ್ ಮೂನ್ ಬರತಕ್ಕಂಥದ್ದು, ಈ ಚಂದ್ರಗ್ರಹಣ ಯಾಕೆ ಬಿಳಿಯಪ್ಪ ವೈಟು ಯಾಕೆ ಕೆಂಪಾಗ್ತಾನೆ ಅಂತ, ಕೇತುಗ್ರಸ್ತ ಚಂದ್ರಗ್ರಹಣ. ಕೇತು ಅಂತಂದರೆ ನೆರಳು, ನೆರಳು ಅವನ ಮೇಲೆ ಬಿದ್ದಾಗ, ಚಂದ್ರನ ಮೇಲೆ ಬಿದ್ದಾಗ ಆ ಕಲರೆಲ್ಲ ಚೇಂಜ್ ಆಗ್ತಕ್ಕಂಥದ್ದು. ಅದಕ್ಕೆ ಬ್ಲಡ್ ಮೂನ್ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ರಾಹು ಕೇತುಗಳೇ, ರಾಹು ಬಂದು ಸೂರ್ಯನ ಹಿಡ್ಕೊಂಡ್ರೆ ಕೇತು ಬಂದು ಚಂದ್ರನ ನೆರಳಲ್ಲಿ ಆಡ್ತಕ್ಕಂಥದ್ದೇ ಈ ಗ್ರಹಣದ
ಒಂದು ವಿಶೇಷತೆ. ಆಮೇಲೆ ನಮಗೆ ಗ್ರಹಣಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ನಾವು ಏನಪ್ಪ ಅಂತಂದರೆ ಚಂದ್ರಮ ಮನಸೋಜಾತ ಅಂತ ನಾವು ಚಂದ್ರನ ಯಾಕಪ್ಪ ವಿಶೇಷವಾಗಿ ತೊಗೊಳ್ತೀವಿ ಅಂತಂದರೆ ಎಲ್ಲರ ಮನಸ್ಸಲ್ಲೂ ಚಂದ್ರ ಇರ್ತಾನೆ. ಯಾಕೆಂದರೆ ನಾವು ದಿನಾ ಭವಿಷ್ಯ ಹೇಳಬೇಕಾದ್ರೆ ಚಂದ್ರನ ನೋಡಿಕೊಂಡೇ ನಿತ್ಯ ಭವಿಷ್ಯ ನಾವು ಹೇಳಬೇಕಾದ್ರೆ ಅವನೇ ನಮ್ಮ ಮೇಲೆ ಎಲ್ಲ ಪ್ರಭಾವ ಬೀರ್ತಕ್ಕಂಥವನು. ಆ ಚಂದ್ರನಿಂದನೇ ಸಹ ನಮಗೆ ಈ ಅನಾಹುತಗಳು, ಏಕೆಂದರೆ ಅಪಘಾತಗಳು, ಆಮೇಲೆ ಆಕ್ಸಿಡೆಂಟ್ ಆಯಿತು ಅಂತಂದರೆ ಉಳಿಯೋದೇ ಇಲ್ಲ, ಬರೀ ರಕ್ತ 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 ರಕ್ತ. ಅದಕ್ಕೆ ಈ ರಕ್ತಚಂದ್ರನ ಅಂತಕ್ಕಂಥದ್ದು ಜೀವನೇ ಉಳಿಯೋದಿಲ್ಲ. ಆಕ್ಸಿಡೆಂಟ್ ಆಗಿಬಿಟ್ರೆ ಬ್ಲಡ್ಡು, ಅದಕ್ಕೆ ಬ್ಲಡ್ ಮೂನ್ ಅಂತ ನಾವು ಹೇಳ್ತೀವಿ. ಆ ಚಂದ್ರಂಗೆ ಅಷ್ಟು ಪವರ್ ಇದೆ. ಇನ್ನು ಗುರುಗಳೇ, ಈ ಗ್ರಹಣದ ಸಂದರ್ಭದಲ್ಲಿ ನಾವು ಹಿಂದಿನಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೀವಿ, ಒಂದಷ್ಟು ಆಚರಣೆಗಳು, ವಿಧಿವಿಧಾನಗಳು, ಕಟ್ಟುಪಾಡುಗಳು ಇದ್ದೇ ಇರುತ್ತೆ. ಏನು ನಿಯಮಗಳನ್ನು ಪಾಲಿಸಬೇಕು, ಏನು ಮಾಡಬಾರ್ದು ಅಂತ ನೋಡಿಮ್ಮ, ಗ್ರಹಣ ಅಂತಂದರೆ ಗರ್ಭಿಣಿ ಸ್ತ್ರೀಯರು, ರೋಗಗಳಿರ್ತಕ್ಕಂಥವ್ರು ಆಚೆ ಓಡಾಡೋದು ತಪ್ಪಾಗತ್ತೆ. ಆಮೇಲೆ ಆರೋಗ್ಯವಾಗಿರ್ತಕ್ಕಂಥವರು ಒಂದು 10 ಗಂಟೆಗೆ ಉಪಹಾರ ಮಾಡ್ಕೋಬೇಕು, ಊಟ ಮಾಡಬಾರ್ದು. ಯಾಕೆ ಅಂತಲೇ ನಮಗೆ ಒಂದು 3 ಅವರ್ 5 ಅವರ್ ಗ್ಯಾಪ್ ಇರಬೇಕು. ಅದು ಆಹಾರ ಪಚನ ಆಗಬೇಕು ನಮಗೆ. ಇಲ್ಲ ಅಂತಂದರೆ ಆ ವಿಕಿರಣಗಳಿರುತ್ತೆ ನೋಡಿ, ಆ ಕೆಟ್ಟ ಗಾಳಿ, ಆ ವಿಕಿರಣಗಳು ಹೊಟ್ಟೆ ಮೇಲೆ ಬಿದ್ದಾಗ ನಮಗೆ ಕೆಟ್ಟ ಫಲ ಆಗ್ತಕ್ಕಂಥದ್ದು ಸೂಚನೆಗಳಿದೆ. ಸ್ವಲ್ಪ ತಿಂದುಬಿಟ್ರೆ ಏನೂ ತೊಂದರೆ ಇಲ್ಲ. ಆಮೇಲೆ ವಿಶೇಷವಾಗಿ ಆಹಾರನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಉತ್ತಮ ಫಲ. ಯಾಕೆಂದರೆ ಚಂದ್ರ ಅದು ಜೀರ್ಣಶಕ್ತಿ ಕೊಡೋದಿಲ್ಲ. ಅವನು ಆ ಜೀರ್ಣಶಕ್ತಿ ಯಾವಾಗ ಕೊಡೋದಿಲ್ವೋ ನಮ್ಗೆ ಇಲ್ಲೇ ಇರೋದು ಕಾಯಿಲೆಗಳಿಗೆಲ್ಲ ನಮಗೆ ಕಾರಣವಾಗ್ತೀವಿ. ಅದರಿಂದ ಸ್ವಲ್ಪ ಆಹಾರ ಕಡಿಮೆ ತಗೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಇನ್ನು ದೇವಸ್ಥಾನದ ವಿಚಾರದಲ್ಲೂ ಕೂಡ ನಾವು ಗಮನಿಸ್ತೀವಿ, ಗ್ರಹಣದ ಸಂದರ್ಭದಲ್ಲಿ ದೇವರಿಗೆ ದಿಗ್ಬಂಧನವನ್ನು ಹಾಕಲಾಗುತ್ತೆ. ಈ ಆಚರಣೆಯ ಬಗ್ಗೆ ಗುರುಗಳೇ? ಅಮ್ಮ, ಇವಾಗ ನಮ್ಗೆ ಏನಾಗುತ್ತೆ ಅಂತಂದರೆ, ಇವಾಗ ನಾವು ಎಲ್ಲೋ ಒಂದು ಕಡೆ ಹೋಗಿರ್ತೀವಿ, ಒಂದು ಸ್ಮೆಲ್ ಬಂದುಬಿಡುತ್ತೆ, ನಾವು ಅಲ್ಲಿ ಇರೋಕ್ಕಾಗತ್ತಾ? ನಾವು ಇರೋಕ್ಕಾಗೋದಿಲ್ಲ. ಒಂಥರ ಮೂಗು ಮುಚ್ಕೊಂಡ್ಬಿಡ್ತೀವಿ ನಾವು. ಈ ಗ್ರಹಣ ಅಂತಕ್ಕಂಥದ್ದು ಆ ವಿಕಿರಣಗಳು, ವಿಷಗಾಳಿ, ಅದು ಏನಾದರೂ ವಿಗ್ರಹದಲ್ಲಿ ಹೋಗಿ ಸೇರಿಕೊಂಡ್ರೆ ನಮಗೆ ವಿಲ್ ಪವರ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡಿರ್ತೀವಿ. ಅದು ವೀಕ್ ಆಗಿಬಿಡುತ್ತೆ, ಅಂದರೆ ಶಕ್ತಿ ಕುಗ್ಗಿಸ್ಬಿಡುತ್ತೆ. ಅಂದರೆ ನಂಬಿಕೆ, ಅವರವರ ನಂಬಿಕೆಗೆ ಬಿಡ್ತಕ್ಕಂಥದ್ದು ಇದೇ ಇಲ್ಲ. ಏಕೆಂದರೆ ಏನಾಗುತ್ತೆ ಅಂದರೆ ಆ ವಿಕಿರಣಗಳು ಯಾವಾಗ ವಿಗ್ರಹದ ಮೇಲೆ ಬೀಳುತ್ತೋ ಆವಾಗ ಏನಾಗುತ್ತೆ ಅಂತಂದರೆ ಆ ಪವರ್ ಕಡಿಮೆ ಆಗಿಬಿಡುತ್ತೆ. ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ ದರ್ಬೆ, ತುಳಸಿ ಅಥವಾ ಹಾಲು, ಗಂಜಲ, ಮೊಸರು ಇವೆಲ್ಲ ದೇವ್ರ ಮೇಲೆ ಹಾಕಿಟ್ಟಾಗ ನಮಗೆ ಪವರ್ ಜಾಸ್ತಿ ಇರುತ್ತೆ. ಅದು ಅಷ್ಟು ಬಿಟ್ಟರೆ ಆ ವಿಕಿರಣಗಳು ದೇವ್ರ ಮೇಲೆ ಬೀಳಬಾರ್ದು ಅಂತಕ್ಕಂಥ ಒಂದು ಉದ್ದೇಶ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಇನ್ನು ದೇವಸ್ಥಾನದ ವಿಚಾರದಲ್ಲಿ ಮಾತನಾಡಿದ್ವಿ ಗುರುಗಳೇ. ಇನ್ನು ಮನೆಯಲ್ಲಿ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಬೇಕು ಅಂತ ಹೇಳಿ, ಒಬ್ಬ ವೈಯಕ್ತಿಕವಾಗಿ ವ್ಯಕ್ತಿ ಯಾವ ರೀತಿ ನಿಯಮಗಳನ್ನು ಅನುಸರಿಸಬೇಕು ಅಂತ ಹೇಳಿದ್ರಿ. ಇನ್ನು ಪೂಜಾ ವಿಧಿವಿಧಾನಗಳ ಬಗ್ಗೆ ನಾವು ಮಾತನಾಡಬೇಕಾಗುತ್ತೆ. ನೋಡಿಮ್ಮ, ಇವತ್ತಿನ ದಿವಸ ನಮಗೆ ಗ್ರಹಣ ಆಗಿರೋದ್ರಿಂದ ಮನೆಯಲ್ಲಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದುಬಿಟ್ಟು, ಏಕೆಂದರೆ 7:15ಗೆಲ್ಲ ಮುಗಿಯುತ್ತೆ. ಕೆಲವರು ಸಾಯಂಕಾಲನೇ ಮನೆಯೆಲ್ಲ ತೊಳ್ಕೊಬೇಕಾಗತ್ತೆ. ದೇವ್ರನ್ನೆಲ್ಲ ವಿಗ್ರಹಗಳೆಲ್ಲ ಕ್ಲೀನ್ ಮಾಡಿಕೊಂಡು, ಸ್ನಾನ ಮಾಡಿಕೊಂಡು, ದೇವ್ರ ಪೂಜೆ ಮಾಡ್ಕೊಂಡು, ನಿತ್ಯ ಕರ್ಮಾನುಷ್ಠಾನ ಏನಿದೆಯೋ ಅದೆಲ್ಲ ಮಾಡಿಕೊಂಡು ಮನೆ ಸಾರಿಸ್ಕೋಬೇಕಾದ್ರೆ ಉಪ್ಪು, ಸ್ವಲ್ಪ ಅರಿಶಿಣ ಮತ್ತು ನೀರು, ಒಂಚೂರು ಹಾಲು ಹಾಕ್ಕೊಂಡು ನಡೆಯುತ್ತೆ. ಮನೆಯೆಲ್ಲ ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿ ಎಲ್ಲ ಮಾಡಿಬಿಟ್ಟು ಮನೆ ಶುದ್ಧಿ ಮಾಡಿಕೊಂಡು ಅವ್ರವ್ರ ಇಷ್ಟ ದೇವರುಗಳನ್ನ ಪೂಜೆ ಮಾಡಿಕೊಂಡಾಗ ಒಳ್ಳೆಯದಾಗತ್ತೆ. ಈ ಥರ ಮನೆ ಶುದ್ಧಿ ಮಾಡಿಕೊಂಡು ಮುಂದೆ ಕಾರ್ಯಕ್ರಮ ಮಾಡ್ಕೊಳ್ಳೋದು ಒಳ್ಳೆಯದು. ಆಮೇಲೆ ದೇವಸ್ಥಾನಗಳಲ್ಲಿ ಎಲ್ಲ ಕಡೆಯೂ ಸಹ ಗ್ರಹಣ ಶಾಂತಿ ಮಾಡ್ತಾ ಇದ್ದಾರೆ. ಅವರ ಅನುಕೂಲ ಇರ್ತಕ್ಕಂಥವ್ರು ಎಲ್ಲ ದೇವಸ್ಥಾನದಲ್ಲೂ ಹೋಗಿ ಮಾಡಿಸ್ಕೋಬೋದು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ, ಪ್ರತಿಯೊಂದು ದೇವಸ್ಥಾನದಲ್ಲೂ ನಡೀತಾ ಇದೆ. ಹೋಗಿ ನಕ್ಷತ್ರ ಶಾಂತಿಗಳೆಲ್ಲ ಮಾಡಿಸ್ಕೋಬೋದು. ಅದು ನಾನು ಯಾವ್ಯಾವ ನಕ್ಷತ್ರ, ಯಾವ್ಯಾವ ರಾಶಿ, ಯಾವ್ಯಾವ ಇದು ಅಂತ ಮುಂದೆ ಬರ್ತಕ್ಕಂಥದ್ರಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಎಸ್ ಗುರುಗಳೇ, ಇನ್ನು ಈ ಹಿಂದೆ ಸೂರ್ಯಗ್ರಹಣ ಸಂಭವಿಸಿದ ಸಂದರ್ಭದಲ್ಲೂ ಕೂಡ ತಾವು ಹೇಳಿದ್ರಿ ಯಾವ ರೀತಿಯಾಗಿ ಪ್ರಾಕೃತಿಕವಾಗಿ ಮತ್ತು ರಾಜಕೀಯವಾಗಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಿಗೆ ಗ್ರಹಣ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿ. ಇನ್ನು ಈ ಚಂದ್ರಗ್ರಹಣದ ಬಗ್ಗೆಯೂ ಕೂಡ ಒಂದಷ್ಟು ಕೌತುಕ ಇದೆ. ನಮ್ಮ ಪ್ರಕೃತಿಯ ಮೇಲೆ ಇದರ ಪರಿಣಾಮ ಹೇಗಿರಬಹುದು ಅನ್ನೋದ್ರ ಕುರಿತು ಮಾತನಾಡೋದಾದ್ರೆ? ಈ ಸತಿ ಪ್ರಕೃತಿ ತಗೊಂಡ್ರೆ, ಪ್ರಕೃತಿಯಲ್ಲಿ ನಾವು ತಗೊಂತು ಅಂತಂದರೆ ನಾವು ಪ್ರಕೃತಿಯಲ್ಲೇ ಇದ್ದೀವಿ. ಅದಕ್ಕೆ ಲಕ್ಷ್ಮಿ ಅಷ್ಟೋತ್ತರಲ್ಲಿ ಬರುತ್ತೆ ನೋಡಿ, ನಾವು ಅದನ್ನು ಗಮನಿಸೋದಲ್ಲ. ಪ್ರಕೃತಿ ಏನ್ಮ, ವಿಕೃತಿ ಏನ್ಮ, ವಿದ್ಯಾ ಏನ್ಮ, ಸರ್ವಭೂತ ಹಿತ, ಪ್ರಕೃತಿ ವಿಕೃತಿ ಎರಡೂ ಇದೆ ಲಕ್ಷ್ಮಮ್ಮನ ಹತ್ರ. ಅದರಿಂದ ನಾವೇನು ಮಾಡ್ತೀವಿ, ಈ ವಿಕೃತಿಯಲ್ಲಿ ಇವಾಗ ನಮಗೆ ಈ ವಿಕೃತಿ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ಅದಕ್ಕೆ ನಾವು ಯಾಕೆ ಭಯ ಪಡ್ತಾ ಇದ್ದೀವಿ ಅಂತಂದರೆ ಮಂಗಳ ಈ ಸತಿ ಮಂತ್ರಿ, ರಾಜ ಬಂದು ಗುರು ಒಳ್ಳೇದು ಮಾಡ್ತಾನೆ ರಾಜ, ಈ ಮಂತ್ರಿ ಎಲ್ಲ ಕೆಡಿಸ್ಬಿಡ್ತಾನೆ. ಬರೀ ಬೆಂಕಿ 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 ಬೆಂಕಿ. ಆಮೇಲೆ ಬಸ್ಸುಗಳು ಹುಷಾರಾಗಿ ಓಡಿಸ್ಬೇಕು, ಆಕ್ಸಿಡೆಂಟುಗಳು, ಆಮೇಲೆ ಸಿಲಿಂಡ್ರುಗಳು ಬ್ಲಾಸ್ಟ್ ಆಗಿಬಿಡುತ್ತೆ, ಆಮೇಲೆ ಗೋದಾಮುಗಳು ಬೆಂಕಿ ಅಂಟ್ಕೊಂಡ್ಬಿಡುತ್ತೆ. ಇದ್ದಕ್ಕಿದ್ದಾಗೆ ಏನೂ ಗೊತ್ತಿರೋಲ್ಲ ನಿಮಗೆ. ಈ ಬೆಂಕಿಯಿಂದ ಭಾರಿ ಅನಾಹುತಗಳು ಕಾಡ್ತಾ ಇದೆ ಈ ವರ್ಷ. ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಆಮೇಲೆ ಸಿಲಿಂಡ್ರುಗಳು, ಪೆಟ್ರೋಲ್ ಬಂಕ್ಗಳು ಮತ್ತು ವೆಹಿಕಲ್ಸು, ಗಾಡಿ ಸಾನೆ ಹೀಟ್ ಆದಾಗ ನಿಲ್ಲಿಸ್ಕೊಂಡ್ಬಿಡ್ಬೇಕು, ಇಲ್ಲ ಅಂದರೆ ಬೆಂಕಿ ಅಂಟ್ಕೊಂಡ್ಬಿಡುತ್ತೆ. ಪ್ರತಿಯೊಂದು ಮನೆಯಲ್ಲೂ ಅಷ್ಟೇ ಸಹ
ಸ್ಟವ್ಗಳು ಹುಷಾರಾಗಿ ನೋಡ್ಕೋಬೇಕು, ನಾವು ಬಟ್ಟೆ ಹುಷಾರಾಗಿ ನೋಡ್ಕೋಬೇಕು, ಎಲೆಕ್ಟ್ರಿಕಲ್ಲು ಹುಷಾರಾಗಿ ನೋಡ್ಕೋಬೇಕು. ನಾವು ಎಷ್ಟು ಹುಷಾರಾಗಿದ್ದರೂ ಸಹ ಅಷ್ಟು ಕೆಟ್ಟು ಡೇಂಜರಲ್ಲಿ ಇದ್ದೀವಿ ನಾವು. ಏಕೆಂದರೆ ಪ್ರಧಾನಮಂತ್ರಿ ಕುಜ ಆಗಬಾರ್ದು, ಕೋಪಿಷ್ಟ ಅವನು, ಬೆಂಕಿ ಅಂತಂದರೆ ಕೋಪಿಷ್ಟ. ಯಾಕೆಂದ್ರೆ ನಮ್ಮ ನರಗಳಿಗೆಲ್ಲ ಬ್ಲಡ್ಡೇ ಅವನು, ಕುಜನೇ ನಾವು ಬ್ಲಡ್ ಅಂತ ನಾವು, ಅದಕ್ಕೆ ಬ್ಲಡ್ ಚಂದ್ರ ಅಂದರೆ ಬ್ಲಡ್ ಮೂನ್ ಅಂತ ನಾವು ಹೇಳ್ತಾ ಇದ್ದೀವಿ. ಚಂದ್ರಂಗೂ ಮತ್ತು ಕುಜಂಗೂ ಸಂಬಂಧ ಇರತಕ್ಕಂಥದ್ದು. ಅದರಿಂದ ನಾವು ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಪ್ರಕೃತಿಯಲ್ಲಿ ಮಳೆಗಳು ಹೆಚ್ಚು ಕಡಿಮೆ ಬಿದ್ದು ಬಿಡುತ್ತೆ, ಇಲ್ಲಾಂದರೆ ಇಳೋದಿಲ್ಲ. ಗುಡ್ಡಗಳು ಕುಸ್ತು ಬಿಡುತ್ತೆ, ಒಂದೇ ಸತಿ ವಾಹನಗಳ ಮೇಲೆ ಜನಗಳ ಮೇಲೆ ಕುಸ್ತು ಬಿಡುತ್ತೆ, ನಾವು ನೋಡ್ಕೊಳ್ಳೋದಿಲ್ಲ. ಹುಷಾರಾಗಿರಬೇಕು. ಮುಂದೆ ಆಗ್ತಕ್ಕಂಥದ್ದೆಲ್ಲ ಸೂಚನೆ ನಮಗೆ ಗೊತ್ತಾಗುತ್ತೆ. ನಾವು ಹುಷಾರಾಗಿತ್ತು ಅಂತಂದರೆ ತಪ್ಪಿಸ್ಕೋಬೋದು. ಇದು ದೇಶದ ಮಟ್ಟಿಗ ಗುರುಗಳೇ ಅಥವಾ ಜಾಗತಿಕ ಅಂದರೆ ವಿಶ್ವಕ್ಕೆ ಇದು ಅನ್ವಯಿಸುತ್ತೆ. ಯಾಕೆಂದ್ರೆ ಆಲ್ಮೋಸ್ಟ್ ಚಂದ್ರ ಎಲ್ಲಾರ್ಗೂ ಪ್ರಪಂಚಕ್ಕೆ ಇದ್ದಾನೆ ಚಂದ್ರ, ನಮ್ಮೊಬ್ಬರಿಗೆ ಏನಿಲ್ವಲ್ಲ, ಇಡೀ ಪ್ರಪಂಚಕ್ಕೆ ಬೆಳಕು ಕೊಡ್ತಕ್ಕ ಸೂರ್ಯ ಚಂದ್ರ ಇರೋದ್ರಿಂದ ನಮ್ಗೆ ಇವೆಲ್ಲಾನು ಪ್ರಪಂಚಕ್ಕೆ ಅನ್ವಯಿಸುತ್ತೆ. ತುಂಬಾ ಹುಷಾರಾಗಿರ್ಬೇಕು. ಇನ್ನುಳಿದಂತೆ ರೈತಾಪಿ ವರ್ಗಕ್ಕೆ ಹೇಗಿದೆ ಅಂತ ಗುರುಗಳೇ? ಈ ಸತಿ ರೈತಾಪಿ ವರ್ಗಕ್ಕೆ ಹಾಲು ವ್ಯಾಪಾರ ತುಂಬಾ ಚೆನ್ನಾಗಿದೆ. ಈ ಸತಿ ರೈತರಿಗೆಲ್ಲ ಒಂಥರ ಬಂಪರ್ ಅಂತ ಹೇಳ್ಬೋದು, ಹಾಲು ಬಿಸ್ನೆಸ್ ಮಾಡೋರಿಗೆ. ಮತ್ತು ವಿಶೇಷವಾಗಿ ಭತ್ತ, ಅಕ್ಕಿ ಈ ಪದಾರ್ಥಗಳೆಲ್ಲ ತುಂಬ ಚೆನ್ನಾಗಾಗತ್ತೆ. ಆದರೆ ತುಂಬ ರೇಟ್ ಆಗಿಬಿಡುತ್ತೆ, ತುಂಬ ಗಗನ ಮುಟ್ಟುತ್ತೆ ರೇಟು. ಸ್ವಲ್ಪ ಹುಷಾರಾಗಿರಬೇಕು. ಸಾಮಾನುಗಳು ಈ ಸತಿ ವ್ಯವಸಾಯದಲ್ಲಿ ತುಂಬ ಒಳ್ಳೆ ಬೆಳೆ ಇದೆ. ಆದರೆ ಕಾಡು ಪ್ರಾಣಿಗಳಿಂದ, ದುಷ್ಟ ಜನರಿಂದ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು. ಏಕೆಂದರೆ ಸೈನ್ಯ ಇರೋದಿಲ್ಲ. ಪಾಪ ಯಾರಾದರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಹೋಗೋದು, ಅದನ್ನು ಹಾಳು ಮಾಡಿ ಬಂದುಬಿಡೋದು, ಬೆಂಕಿ ಇಟ್ಟು ಬಂದುಬಿಡೋದು. ಈ ಬೆಂಕಿಯಿಂದ ಅನಾಹುತ ಅಂತ ಹೇಳಿದ್ನಲ್ಲ, ಸ್ವಲ್ಪ ಮೈಯೆಲ್ಲ ಕಣ್ಣಿಟ್ಕೊಂಡು ಹುಷಾರಾಗಿ ನೋಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಒಳ್ಳೆ ಬೆಳೆ ಮಳೆ ಎಲ್ಲ ಚೆನ್ನಾಗಿದೆ. ಆದರೆ ಕುಜನಿಂದ ಸ್ವಲ್ಪ ಅನಾಹುತಗಳಾಗ್ತಕ್ಕಂಥದ್ರಿಂದ ನಾವು ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಗುರುಗಳೇ, ಇನ್ನು ರಾಜಕೀಯ ರಂಗದ ಬಗ್ಗೆ ಮಾತನಾಡಲೇಬೇಕು. ನಾವು ಗಮನಿಸ್ತಾ ಇದ್ದೀವಿ ರಾಜ್ಯದ ಮಟ್ಟಿಗೆ ಏನಾಗ್ತಾ ಇದೆ ಅಂತ ಹೇಳಿ. ರಾಜ್ಯದಲ್ಲಿ ಒಂದಷ್ಟು ಗೊಂದಲಗಳಿದೆ. ಆ ಗೊಂದಲಗಳು ಮುಂದುವರಿಯುತ್ತಾ ಅಥವಾ ಇನ್ನೊಂದಷ್ಟು ಗೊಂದಲಗಳಿಗೆ ದಾರಿ ಮಾಡಿಕೊಡುತ್ತಾ ಗ್ರಹಣ? ಇದು ರಾಜ್ಯದ ಮಟ್ಟಿಗಾದರೆ ದೇಶದ ಮಟ್ಟಿಗೂ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಎರಡನ್ನೂ ನೋಡೋದಾದರೆ ಗುರುಗಳೇ. ನಮಗೆ ಫಸ್ಟು ರಾಜ್ಯಕ್ಕೆ ತಗೊಳ್ಳೋಣ. ರಾಜಕೀಯ ಸ್ಥಿರತೆ ಆಗ್ತಾ ಇರುತ್ತೆ, ಸ್ವಲ್ಪ ಹುಷಾರಾಗಿರಬೇಕು. ಸ್ಥಿರತೆ ಅಂತೂ 100% ಇದೆ. ಆಮೇಲೆ ಇನ್ನೊಂದು ಸರ್ತಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಯ್ತು ಅಂತಲೇ ಇನ್ನೂ ಪ್ರಾಬ್ಲಮ್ ಇದೆ ಕರ್ನಾಟಕಕ್ಕೆ ನೋಡ್ಕೋಬೇಕಾದ್ರೆ. ಇನ್ನು ದೇಶಕ್ಕೆ ನೋಡ್ಕೋಬೇಕಾದ್ರೆ ಏನೂ ತೊಂದರೆ ಇಲ್ಲ, ನಡ್ಕೊಂಡು ಹೋಗುತ್ತೆ. ಆದರೆ ಸ್ವಲ್ಪ ದೊಡ್ಡ ದೊಡ್ಡ ತಲೆಗಳಿಗೆ ವಯಸ್ಸಾಗಿರ್ತಕ್ಕಂಥವರು ಸ್ವಲ್ಪ ಹುಷಾರಾಗಿರಬೇಕು. ಪ್ರಾಣ ಗಂಡಾಂತರಗಳಿದೆ, ಸ್ವಲ್ಪ ನೋಡಿಕೊಂಡ್ರೆ ಒಳ್ಳೆಯದಮ್ಮ. ಓಕೆ ಗುರುಗಳೇ, ಇನ್ನು ಜನಜೀವನದ ಮೇಲೆ ಗ್ರಹಣದ ಎಫೆಕ್ಟ್ ಹೇಗಿದೆ ಅಂತ? ಜನಜೀವನದ ಮೇಲೆ ಈ ಸರ್ತಿ ನಾನು ರಾಶಿಫಲದಲ್ಲಿ ಏನೇನು ರೋಗಗಳು ಬರುತ್ತೆ, ಏನೇನು ರುಜಿನಗಳು ಬರುತ್ತೆ ಅಂತಕ್ಕಂಥದ್ದು ನಾನು ರಾಶಿಫಲದಲ್ಲೆಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. 12 ರಾಶಿ ಇದೂ ಸಹ ಅದರಲ್ಲೆಲ್ಲ ಬರುತ್ತೆ, ಯಾವ್ಯಾವ ಮನುಷ್ಯನಿಗೆ ಏನೇನು ಕಾಯಿಲೆ ಬರುತ್ತೆ, ಏನೇನಾಗುತ್ತೆ ಅಂತಕ್ಕಂಥದ್ದು. ಆದರೆ ನಾವು ಕಾಮನ್ನಾಗಿ ತೊಗೋಬೇಕು ಅಂತಂದರೆ ನಾನು ಓದ್ಸತ್ತಿನೂ ಹೇಳಿದ್ದೆ, ಹಾರ್ಟಿಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಆಮೇಲೆ 15 ಜನ ಹುಟ್ಟಿದ್ರೆ 12 ಜನ ಮರಣ. ಅಲ್ಸರು, ಕ್ಯಾನ್ಸರು, BP, ಶುಗರು. ಏಕೆಂದರೆ ಇದು ವೈದ್ಯ ಜ್ಯೋತಿಷದಿಂದ ನಾವು ತೊಗೊಂಡ್ರೆ ಈ ಕಾಯಿಲೆಗಳೆಲ್ಲ ಜಾಸ್ತಿ ಆಗ್ತಾಯಿದೆ. ಆಮೇಲೆ ಆಹಾರ ಪದಾರ್ಥಗಳು ಕಳತಿ ಆಗ್ತಾಯಿದೆ. ಇವತ್ತಿನ ದಿವಸ ನಾವು ಏನು ತಿಂದರೂ ಸಹ ಅದು ಪಾಯ್ಸನ್ ಆಗ್ತಾಯಿದೆ. ಅದರಿಂದನೂ ಸಹ ನಮಗೆ ಕಾಯಿಲೆಗಳು ಬರ್ತಕ್ಕಂಥದ್ದು ಸೂಚನೆಗಳಿದೆ. ಅದರಿಂದ ನಾವು ಹುಷಾರಾಗಿತ್ತು ಅಂತಂದರೆ ತುಂಬ ಅನುಕೂಲ ಆಗುತ್ತೆ. ಇನ್ನು ದರ ಏರಿಕೆಯ ವಿಚಾರದಲ್ಲಿ ಏನಾಗಬಹುದು ಅಂತ? ಈ ಸರ್ತಿ ಅಂತೂ ದರಗಳು ತುಂಬ ಜಾಸ್ತಿ ಆಗುತ್ತೆ. ಇವಾಗ ನಾವು ಏನಿದೀವೋ, ಹೋದ ಸರ್ತಿ ನಾವು ಚಿನ್ನಕ್ಕೆ ಹೋಗಿದ್ವಿ, ಪೀಕ್ ಹೊಟ್ಟೋಗ್ಬಿಟ್ಟಿತ್ತು. 2 ಲಕ್ಷ, 1.25 ಲಕ್ಷ ಈ ಥರ ಎಲ್ಲ ಹೋಗ್ತಾಯಿತ್ತು. ಈಗ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಈ ಅಡುಗೆ ಪದಾರ್ಥಗಳು ತುಂಬ ಗಗನ ಮುಟ್ಟುತ್ತೆ. ಆಮೇಲೆ ವಿಶೇಷವಾಗಿ ಎಲ್ಲ ಪದಾರ್ಥಗಳು ಜಾಸ್ತಿನೇ ಇರುತ್ತೆ. ಅದನ್ನು ನಾವೇನು ಮಾಡೋಕ್ಕಾಗೋದಿಲ್ಲ, ಅದು ನಾವು ಅನುಭವಿಸಲೇಬೇಕಾಗುತ್ತೆ ಈ ವರ್ಷದ ಫಲ. ಇದೆಲ್ಲದರ ಹೊರತಾಗಿ ಗುರುಗಳೇ, ಪ್ರತಿಯೊಬ್ಬರೂ ಕೂಡ ನೋಡ್ತಾ ಇರೋದು ಈ ಯುದ್ಧ ಸನ್ನಿವೇಶ ಅನ್ನೋದು, ಯುದ್ಧದ ಭೀತಿ ಅನ್ನೋದು ಹೇಗಿದೆ ಅಂತ. ಸಾವುಗೆ ಏನೋ ಒಂದು ಕಾರಣ ಬೇಕಾಗತ್ತೆ ನಮಗೆ, ಏನೋ ಒಂದು ರೀತಿ ನಡೀತಾನೆ ಇರುತ್ತೆ ಸಾವುಗಳು ಅಂದರೆ. ಅದರಿಂದ ಯುದ್ಧ ಭೀತಿ ಅಂತಂದರೆ ಹತ್ತಿರಕ್ಕೆ ಬಂದು ನಿಲ್ಬೋದು. ಯಾಕೆಂದರೆ ಗುರು ರಾಜನಾಗಿರೋದ್ರಿಂದ ಅವನು ಯುದ್ಧಕ್ಕೆ ಪ್ರೇರಣೆ ಕೊಡಲ್ಲ, ಭಯ ಇಡಿಸ್ತಾ ಇದ್ದಾನಷ್ಟೇ. ಸುಮ್ಮನೆ ನಾನು ಹಾಕ್ಬಿಟ್ಟೆ, ನಾನು ಬಂದ್ಬಿಟ್ಟೆ ಅಂತ ಇರ್ತಾನೆ. ಅದು ಇನ್ನೂ ಮೂವಿಂಗ್ ಆಗಲ್ಲ. ಯಾಕೆಂದರೆ ಗುರು ಸಾಮಾನ್ಯವಾಗಿ ಕೆಟ್ಟದ್ದನ್ನು ಬಯಸಲ್ಲ. ಯಾಕೆಂದರೆ ರಾಜ ಅವನೇ. ಈ ಸರ್ತಿ 26-27ಕ್ಕೆ ರಾಜ ಗುರು ಆಗಿರೋದ್ರಿಂದ ಗುರು ಯಾವತ್ತೂ ಕೆಟ್ಟದ್ದನ್ನು ಬಯಸಲ್ಲ. ಭಯ ಆಗ್ತಾ ಇರುತ್ತೆ ನಮಗೆ, ಏನಾಗ್ಬಿಡುತ್ತೋ, ಇಲ್ಲೇನಾಗುತ್ತೋ, ಅಲ್ಲೇನಾಗುತ್ತೋ, ಆ ದೇಶದ ಮೇಲೆ ಏನಾಗುತ್ತೋ, ನಮ್ಮ ದೇಶದ ಭಯ. ಆ ಭಯ ಹುಟ್ಟಿಸೋನು ಕುಜ. ಆಗತ್ತೆ, ಆಗಬಹುದು, ಆಗೋದಿಲ್ಲ. ಆದಷ್ಟು ಸ್ವಲ್ಪ ಹುಷಾರಾಗಿದ್ದರೆ. ಮಧ್ಯಪ್ರಾಚ್ಯದ ಪ್ರದೇಶಗಳಲ್ಲಿ ಈ ಯುದ್ಧದ ಸನ್ನಿವೇಶ ಸದ್ಯಕ್ಕೆ ಹೇಗಿದೆಯೋ ಅದು ಮುಂದುವರಿಯುತ್ತೆ. ಭಯ, ನಾನು ಬಂದ್ಬಿಟ್ಟೆ, ನಾನು ಹಾಕ್ತೀನಿ, ನಾನು ಮಾಡ್ತೀನಿ ಒಂಥರ. ಇವಾಗ ನಮ್ಮ ದೇಶದ ಮೇಲೂ ಏನೇನೋ ಮಾಡಿದ್ರು, ಕೊನೆಗೇನಾಯಿತು, ದಾರಿಗೆ ಬಂದರು. ಈ ಥರ ಭಯ ಇಡ್ಸೋದು ಸುಮ್ಮನೆ ಏನೋ ಒಂದು ಪಾಪ ಅವ್ರಿಗೆ ನೆಮ್ಮದಿ ಕೊಡಬಾರ್ದಲ್ವ.
ಈ ಥರ ನಡ್ಕೊಂಡು ಹೋಗುತ್ತೆ ಹೊರತು ಏನು ದೊಡ್ಡದಾಗುವಂಥ ಅನಾಹುತಗಳಿಲ್ಲ. ಸಾವಂತೂ ಜಾಸ್ತಿ ಇದ್ದೇ ಇರುತ್ತೆ. ಓಕೆ ಗುರುಗಳೇ, ಈಗ ಕೇತುಗ್ರಸ್ಥ ರಕ್ತಚಂದ್ರ ಗ್ರಹಣ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಗುರುಗಳೇ, ಮೊದಲಿಗೆ ಮೇಷರಾಶಿ. ಅಮ್ಮ ನೋಡಿ, ಮೇಷರಾಶಿಯವರಿಗೆ ಕೇತುಗ್ರಸ್ತ ಚಂದ್ರನಿಂದ ಮನಸ್ಸಿನಲ್ಲಿ ಅಶಾಂತಿಮ್ಮ. ಅವ್ರಿಗೆ ಏನು ಮಾಡಿದ್ರೂ ತಲೆ ಕೆಟ್ಟೋಗ್ತಾ ಇರುತ್ತೆ, ವ್ಯವಹಾರ ಎಲ್ಲ ಸ್ಟ್ರಕ್ ಆಗ್ತಾ ಇರುತ್ತೆ, ಏನು ಮಾಡಿದ್ರೂ ಮಾನಸಿಕ ರೋದನೆ, ಅಭಿವೃದ್ಧಿ ಇಲ್ಲ. ಆಮೇಲೆ 7.5 ಬೇರೆ ಶುರುವಾಗ್ತಾ ಇದೆ. ಮೀನ, ಮೇಷ, ವೃಷಭ, ನೀಚಕ್ಕೆ ಬರ್ತಾನೆ ಸ್ವಾಮಿ. ತುಂಬ ಕಷ್ಟಗಳು ಮೇಷರಾಶಿಯವರಿಗೆ. ಕೆಲಸದಲ್ಲಿ ವಿಳಂಬ, ಕುಟುಂಬದಲ್ಲಿ ಅಸಮಾಧಾನ, ಹಣಕಾಸಿನಲ್ಲಂತೂ ತುಂಬ ಕಷ್ಟ ಇದೆ ಮೇಷರಾಶಿಯವರಿಗೆ. ವ್ಯವಹಾರದಲ್ಲಿ ಎಚ್ಚರಿಕೆ, ಅನಗತ್ಯವಾಗಿ ಜಗಳಗಳು ತಂದ್ಕೊಂಡ್ಬಿಡ್ತಾರೆ ಪಾಪ. ಏನು ಮಾಡಿದ್ರೂ ಸಹ ಅವ್ರಿಗೆ ಯಶಸ್ಸೇ ಸಿಕ್ಕೋದಿಲ್ಲ. ಇನ್ನು 7.5 ವರ್ಷಗಳ ಕಾಲ ಸ್ವಲ್ಪ ಅವರು ಹುಷಾರಾಗಿರಬೇಕಾಗತ್ತೆ. ಆಮೇಲೆ ಎಚ್ಚರಿಕೆ ಆಗತ್ತೆ, ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ. ಅವ್ರಿಗೆ ಆರೋಗ್ಯ ಅಂದರೆ ಬೆನ್ನು ಮೂಳೆ ನೋವು ಬರ್ತಕ್ಕಂಥದ್ದು, ಮಂಡಿ ನೋವು ಬರ್ತಕ್ಕಂಥದ್ದು, ತಲೆನೋವು ಬರ್ತಕ್ಕಂಥದ್ದು, ಶುಗರ್ ಜಾಸ್ತಿ ಆಗ್ತಕ್ಕಂಥದ್ದು, ಆಮೇಲೆ ಈ ಪೈಲ್ಸು ಆಗ್ತಕ್ಕಂಥದ್ದು, ಹೀಟ್ ಪದಾರ್ಥ ತಿನ್ನಬಾರ್ದು. ಏಕೆಂದರೆ ರಕ್ತಕ್ಕೆ ಅಧಿಪತಿ ಕುಜ, ಅವನೇ ಮಂತ್ರಿ ಆಗಿರೋದ್ರಿಂದ ಅನಾರೋಗ್ಯಗಳನ್ನ ತಂದು ಕೊಟ್ಬಿಡ್ತಾನೆ ಅವನು. ಆಮೇಲೆ ಎಷ್ಟೇ ಕೆಲಸ ಸಹ ಮಾಡಿದ್ರೆ, ಆಮೇಲೆ ಮೂರರಲ್ಲಿ ಗುರು ಬಂದಿದ್ದಾನೆ. ವ್ಯಾಧಿಗಳು ಇಲ್ಲದೇ ಇರೋ ಏನೇನು ಕಾಯಿಲೆಗಳಿದೆಯೋ ಎಲ್ಲ ತಂದು ಕೊಡ್ತಾ ಇರ್ತಾನೆ. ಸ್ವಲ್ಪ ಹುಷಾರಾಗಿರಬೇಕು. ಆಮೇಲೆ 5ರಲ್ಲಿ ಕೇತು, ಕಷ್ಟಪ್ರಾಪ್ತಿ. ಇವರು ಎಷ್ಟು ಕೆಲಸ ಮಾಡಿದ್ರೂ ಸಹ ಯಶಸ್ಸು ಸಿಕ್ಕಲ್ಲ, ಮಾನಸಿಕ ರೋದನೆ. ಏನು ಮಾಡಿದ್ರು ಸಹ ಯಾರೋ ಒಬ್ಬರು ಜಗಳಕ್ಕೆ ಬಂದುಬಿಡ್ತಾರೆ. 11ರಲ್ಲಿ ಕುಜ, ಸ್ವಲ್ಪ ಲಾಭ. ಏಕೆಂದರೆ 1.25 ತಿಂಗಳು ಮಾತ್ರ ಇರ್ತಾನೆ ಕುಜ. ಸ್ವಲ್ಪ ಅವಾಗ ಒಂದು ಸ್ವಲ್ಪ ಹಣಕಾಸಿಂದು ಅನುಕೂಲ ಮಾಡಿಕೊಡ್ತಾನೆ. ಆಮೇಲೆ 11ರಲ್ಲಿ ಬುಧ, ಸಂತೋಷ. 11ರಲ್ಲಿ ರಾಹು, ದುಡ್ಡು ಹಣಕಾಸಿನ ವ್ಯಯ ಎಲ್ಲ ಸಂಪಾದನೆ ಮಾಡಿಕೊಡ್ತಾನೆ. 12ರಲ್ಲಿ ರವಿ, ಧನ ವ್ಯಯ ಮಾಡಿಬಿಡ್ತಾನೆ. ಏಕೆಂದರೆ ಯಾರಿಗೂ ಕೊಟ್ಬಿಡ್ತಾರೆ ದುಡ್ಡು, ಎಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಸುಮ್ಮನೆ ಮನಸ್ತಾಪಗಳು, ಜಗಳಗಳು, ಒಡೆದಾಟಗಳು, ಕಾಲು ಕೈಯೋ ಮುರಿಸ್ಕೊಂಡು ಬಂದುಬಿಡ್ತಾರೆ. ಅವರು ಎಷ್ಟು ಮೌನವಾಗಿರ್ತಾರೋ ಮೇಷರಾಶಿಯವರು ಅಷ್ಟು ಅನುಕೂಲತೆ. ಆಮೇಲೆ ಏನೇ ಮಾಡಿದ್ರೂ ಸಹ ಇವರಿಗೆ ಯಶಸ್ಸು ಕಷ್ಟ ಇದೆ. ಇವರು ಇಂಪಾರ್ಟೆಂಟು. ಎಷ್ಟು ಹುಷಾರಾಗಿರ್ತಾರೋ, ಮೌನವಾಗಿದ್ದಷ್ಟು ಇವರಿಗೆ ಅಷ್ಟು ಅನುಕೂಲ ಆಗುತ್ತಮ್ಮ. ಮೇಷರಾಶಿಯವ್ರಿಗಂತೂ ತುಂಬ ಹುಷಾರಾಗಿರಬೇಕು, ಅನುಕೂಲ ಆಗುತ್ತೆ. ಇನ್ನು ಪರಿಹಾರ ಗುರುಗಳು. ಅಮ್ಮ, ಇವರಿಗೆ ಪರಿಹಾರ ನೋಡಿ, ಕುಜನ್ ಮಂತ್ರ, ಇದು ಮೂಲ ಮಂತ್ರ ಬರುತ್ತೆ. ಇದು ಯಾರೂ ಹೇಳಕ್ಕೆ ಸಾಧ್ಯ ಇಲ್ಲ. ಈ ಬೀಜಾಕ್ಷರಿ ಮಂತ್ರನ ಅವರು ಕೇಳಿಸ್ಕೋಬೋದು, ಹೇಳ್ಕೋಬೋದು. ಓಂ ಕ್ರಾಂ ಕ್ರೀಂ ಕ್ರೂಂ ಸಹ ಭೌಮಾಯ ನಮಃ ಅಂತಕ್ಕಂಥದ್ದು ಇದು ಆಯಪ್ಪನ ಬೀಜಾಕ್ಷರಿ ಮಂತ್ರ. ಇದು ಎಲ್ಲ ಮಂತ್ರಗಳಿಗಿಂತೂ ಸಹ ಪವರ್ಫುಲ್ಲು. ಇದನ್ನು ಇವರು 40,000 ಜಪ ಮಾಡಬೇಕು. ಈ ಮಂತ್ರನ ಡೈಲಿ ಹೇಳ್ಕೊಳ್ತಾ ಇದ್ದರೆ ಅವ್ರಿಗೆ ತಾನಾಗ್ತಾನೆ ಒಳ್ಳೆಯದಾಗ್ತಕ್ಕಂಥದ್ದು ಇರುತ್ತೆ. ಇನ್ನು ಸರಳ ಪರಿಹಾರಗಳು ಏನು ಮಾಡ್ಕೊಬೇಕು? ಅಮ್ಮ, ಇವರು ಸರಳ ಪರಿಹಾರ, ಮಂಗಳವಾರ ಲಕ್ಷ್ಮೀ ನರಸಿಂಹ ಸುಬ್ರಹ್ಮಣ್ಯಂಗೆ ಹೋಗಬೇಕಾಗತ್ತೆ. ಆಮೇಲೆ ವಿಶೇಷವಾಗಿ ತೊಗರಿಬೇಳೆ ದಾನ ಮಾಡಬೇಕಾಗತ್ತೆ. ಮತ್ತು ವಿಶೇಷವಾಗಿ ಇವರು ಆದಷ್ಟು ಕೆಂಪು ಹೂವನ್ನು ತಗೊಂಡೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲ್ಸನ್ನು ಪಾರಾಯಣ ಮಾಡಿಕೊಂಡು ಅಥವಾ ಅಷ್ಟೋತ್ತರ ಮಾಡಿಸ್ಕೊಬಂದು ಸಹ ಒಳ್ಳೆಯದಾಗತ್ತಮ್ಮ. ಓಕೆ ಗುರುಗಳೇ, ಮುಂದಿನ ರಾಶಿ ವೃಷಭ ರಾಶಿ. ಅವರ ಮೇಲೆ ಹೇಗಿದೆ ಗ್ರಹಣ ಪ್ರಭಾವ? ಅಮ್ಮ, ಇವ್ರಿಗೆ ಏನಾಗುತ್ತೆ ಅಂತಂದರೆ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಮನಸ್ತಾಪ. ಇವಾಗ ದಾಂಪತ್ಯ ಜೀವನ, ಅಕ್ಕ ತಂಗಿ, ಅಣ್ಣ ತಮ್ಮ, ಅಥವಾ ತಂದೆ ತಂಗಿಯರು, ಅಕ್ಕಂದರು, ಭಾವಂದರು, ಈ ಸಂಬಂಧಗಳಲ್ಲಿ ಕೆಡ್ತಕ್ಕಂಥದ್ದು ಸೂಚನೆಗಳು ನಮಗೆ ಕಾಣಿಸ್ತಾ ಇದೆ. ಮತ್ತು ವಿಶೇಷವಾಗಿ ಅಜೀರ್ಣತೆ, ಏನು ತಿಂದರೂ ಸಹ ಅರಗೋದಿಲ್ಲ. ಮತ್ತು ವ್ಯವಹಾರದಲ್ಲಿ ಜಾಗೃತಿ ವಹಿಸಬೇಕು ಅವರು. ಏನಾಗುತ್ತೆ ಅಂದರೆ ಈ ಶೇರ್ ವಿಷಯಕ್ಕೆ ಹೋಗಬಾರ್ದು. ಯಾಕೆಂದರೆ ಕೆಲವರು ಹೇಳ್ತಾರೆ, ವೃಷಭ ರಾಶಿ ಶುಕ್ರ ಅಧಿಪತಿ, ನೀವು ಮಾಡ್ಕೊಂಬಿಡಿ ಅಂತಾರೆ. ಯಾರ ಮಾತು ಕೇಳಬಾರ್ದು. ಶೇರ್ ವ್ಯವಹಾರಕ್ಕೆ ಹುಷಾರಾಗಿರಬೇಕು. ಬಂಡವಾಳ ಹಾಕಕ್ಕೆ ಹೋಗಬಾರ್ದು. ಇರೋದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಕು. ಮತ್ತು ಆರೋಗ್ಯದಲ್ಲಿ ಆಮೇಲೆ ಅಜೀರ್ಣ, ಜಠರ ಸಮಸ್ಯೆ, ಅಜೀರ್ಣ, ಏನು ತಿಂದರೂ ಅರಗೋದಿಲ್ಲ ಅವ್ರಿಗೆ ಪಾಪ. ಪಚನ ಶಕ್ತಿಗೆ ಕಡಿಮೆ. ಮತ್ತು ಸಮನ್ವಯ ಅಗತ್ಯ. ಇವರು ಫ್ರೆಂಡ್ಶಿಪ್ಪು ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ. ಮತ್ತು ಮನಸ್ಸಿಗೆ ಅಶಾಂತಿ ಯಾವಾಗೂ ಕಾಡ್ತಾ ಇರುತ್ತೆ ಅವ್ರಿಗೆ. ಯಾಕೆಂದರೆ ಈ ಗ್ರಹಣದ್ದು ಮಹಿಮೆ ಇದು, ಚಂದ್ರಗ್ರಹಣದ್ದು. ಯಾಕೆಂದರೆ ನಾವು ದಿನ ನಿತ್ಯ ಭವಿಷ್ಯ ಹೇಳ್ಬೇಕಾದ್ರೆ ಚಂದ್ರನ್ನೇ ನಾವು ತೊಗೋಬೇಕು. ಅವನೇ ನಮಗೆ ಸಾಕ್ಷಾತ್ತು ಗ್ರಹಣ ಆಗಿರೋದ್ರಿಂದ ಇದೆಲ್ಲ ರಾಶಿ ಮೇಲೂ ಸಹ ಬೀಳುತ್ತೆ. ಆಮೇಲೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಯಾವ ರಾಶಿ ತುಂಬ ಕ್ರೂರವಾಗಿದೆ, ಯಾವ ರಾಶಿಗೆ ಮಿಶ್ರಫಲ, ಯಾವ ರಾಶಿಗೆ ಅದು ಹೇಳಿಬಿಟ್ಟು ನಾನು ಗ್ರಹಣ ಸ್ತೋತ್ರ ಹೇಳ್ತೀನಿ, ಅದೆಲ್ಲ ಕೇಳಿಸ್ಕೋಬೇಕು. ಆಮೇಲೆ ಮತ್ತೆ ವಿಶೇಷವಾಗಿ 2ರಲ್ಲಿ ಗುರು ಸ್ವಲ್ಪ ಜೂನ್ ತನಕ ಹಣಕಾಸು ಕೊಡ್ತಾನೆ. ಅದನ್ನು ಇವರು ಹುಷಾರಾಗಿ ಇಟ್ಕೋಬೇಕು. ಇವಾಗ ನನಗೆ ಬಂತು ಅಂತ ಹೇಳ್ಬಿಟ್ಟು ಏನಾದರೂ ಖರ್ಚು ಮಾಡ್ಕೊಂಡ್ಬಿಟ್ರೆ ತುಂಬ ಪ್ರಾಬ್ಲಮ್ಮು ಫೇಸ್ ಮಾಡಬೇಕಾಗತ್ತೆ. ಆಮೇಲೆ 4ರಲ್ಲಿ ಕೇತು, ವಿರೋಧ, ಏನು ಮಾತಾಡಿದ್ರು ಕೆಟ್ಟದ್ದೇ. ಇವರು ಯಾರಿಗಾದ್ರೂ ಒಳ್ಳೇದು ಮಾಡೋಕ್ಕೆ ಹೋದರೆ ಆಗಲೇ ತಟ್ಬಿಡ್ತೀನಪ್ಪ ಅಂತ ಒಬ್ರಿಗೊಬ್ರು ಜಗಳ ಆಡ್ಕೊಂಡು ಮನೆಗೆ ಬಂದುಬಿಡ್ತಾರೆ. ಕಡೆಗೆ ಆ ಕೆಲಸ ಕೂಡ ಆಗೋದಿಲ್ಲ. ಇನ್ನು 10ರಲ್ಲಿ ಕುಜ, ಭಯ, ದ್ರವ್ಯ ನಷ್ಟ
ಮತ್ತು ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಸೂಚನೆಗಳಿದೆ. ನಾವು ಭಯ ಹಿಡಿಸ್ತಾ ಇಲ್ಲ, ಹುಷಾರಾಗಿರಬೇಕು. ಡ್ರೈವಿಂಗ್ ಮಾಡಬೇಕಾದ್ರೆ ಡ್ರಿಂಕ್ಸ್ ಮಾಡಬಾರ್ದು. ಆಮೇಲೆ ಮತ್ತೆ ಜ್ಞಾನ ಎಲ್ಲ ನಮಗೆ ಡ್ರೈವಿಂಗ್ ಕಡೆ ಇರಬೇಕು. ಏಕೆಂದರೆ ಆವಾಗಲೇ ಹೇಳಿದ್ದೀನಿ, ರಕ್ತಕ್ಕೆ ಅಧಿಪತಿ. ಆಕ್ಸಿಡೆಂಟ್ ಆಗ್ಬಿಡ್ತು ಅಂದರೆ ಪಲ್ಟಿ ಹೊಡೆದು ಬಿಡುತ್ತೆ. ನಾವೆಲ್ಲ ಜನ್ಮ ಕಳ್ಕೊಂಡು ಮಾನವ ಜನ್ಮಕ್ಕೆ ನಾವು ಬಂದಿದ್ದೀವಿ. ಒಳ್ಳೆ ಕೆಲಸ ನಾವು ಮಾಡ್ಕೊಂಡು ಹೋಯ್ತು ಅಂದರೆ, ಭಯಭಕ್ತಿಯಿಂದ ಇತ್ತು ಅಂದರೆ ನಮಗೆ ತುಂಬ ಅನುಕೂಲತೆಗಳು ಇದೆ. ಆಮೇಲೆ ಮತ್ತೆ ದ್ರವ್ಯ 10ರಲ್ಲಿ ಬುಧ ಲಕ್ಷ್ಮೀಕರ 1 ತಿಂಗಳು ಇರ್ತಾರೆ. ಸ್ವಲ್ಪ ಹಣಕಾಸು ಒಂದು 15 ದಿವಸ ಫಲ ಕೊಡ್ತಾರೆ. ಆಮೇಲೆ ಮತ್ತೆ 10ರಲ್ಲಿ ರಾಹು, ಭಯ, ದ್ರವ್ಯ ನಷ್ಟ, ಭಯ 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 ಭಯ. ಯಾರ ಹತ್ರ ಹೋಗ್ಬಿಟ್ಟು ಏನೋ ನಂಗೆ ಮಾಡಿಸ್ಬಿಟ್ಟಿದೆ. ಇವಾಗ ಏನಾಗಿದೆ, ಎಲ್ಲ ಸುಳ್ಳು ಜ್ಯೋತಿಷಿಗಳು ಉಟ್ಕೊಂಡ್ಬಿಟ್ಟಿದ್ದಾರೆ. ಇವತ್ತಿನ ದಿವಸ ಏನೋ ಹೋಗ್ತಾರೆ, ದುಡ್ಡು ಕಳ್ಕೊಂಬಂದ್ಬಿಡ್ತಾರೆ. ಭಯ, ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ. ರಾಹು ಭಯ ಪಡಿಸ್ತಾ. ಆ ರಾಹುಗೆ ನೀವು ಮಾಟ ಮಂತ್ರ ಅಂತ ನಂಬ್ಕೊಳಕ್ಕೆ ಹೋಗಬಾರ್ದು. ಕೆಟ್ಟದನ್ನು ತಲೆಗೆ ಯೋಚನೆಗೆ ತಗೊಳ್ಬಾರ್ದು. ಮಾಟ ಮಂತ್ರ ಅನ್ನೋದು ಇಲ್ಲ, ಇರುತ್ತೆ. ನಮ್ಮ ಗ್ರಾಚಾರ ಕೆಟ್ಟಾಗಿ ಯಾರೋ ಒಬ್ಬರು ಬಂದು ಕೆಟ್ಟದ್ದು ಮಾಡ್ತಾರೆ, ಅದಕ್ಕೆ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಭಯ 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 ಭಯ, ಅದಕ್ಕೆ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಇವ್ರು ಭಯ ಪಡೋಕ್ಕೆ ಹೋಗಬಾರ್ದು. ಆಮೇಲೆ ವಿಶೇಷತೆಗೆ 11ರಲ್ಲಿ ರವಿ ಶುಭ ವೃದ್ಧಿ, 11ರಲ್ಲಿ ಶುಕ್ರ ಸುಖಭೋಜನ, 11ರಲ್ಲಿ ಶನಿ ದ್ರವ್ಯ ಲಾಭ ಮತ್ತು ಇಷ್ಟಾರ್ಥ ಸಿದ್ಧಿ. ಶನಿ ಚೆನ್ನಾಗಿದ್ದಾನೆ ಇವರಿಗೆ, 11ರಲ್ಲಿ ಇರೋದರಿಂದ ಇನ್ನೂ 2 ವರ್ಷಗಳ ಕಾಲ ಇವರಿಗೆ ಏನೂ ತೊಂದರೆ ಇಲ್ಲ. ಹಣಕಾಸು ಬರುತ್ತೆ. ಬುದ್ಧಿವಂತರಾಗಬೇಕು. ಆ ಬುದ್ಧಿವಂತರಾಗದೇ ಇದ್ರೆ ಎಲ್ಲ ಕಳ್ಕೊಂಡ್ಬಿಟ್ರೆ ಬೀದಿಲಿ ನಿಂತ್ಕೊಂಡ್ಬಿಡ್ತಾರೆ. ಹುಷಾರಾಗಿತ್ತು ಅಂದರೆ ಒಳ್ಳೆಯದಾಗತ್ತಮ್ಮ. ಪರಿಹಾರ ಗುರುಗಳೇ? ಅಮ್ಮ, ಇವರಿಗೆ ಪರಿಹಾರ ನೋಡಿ, ಏಕೆಂದರೆ ಶುಕ್ರಂದು ಮೂಲ ಮಂತ್ರ ಬರುತ್ತೆ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ. ಇದು ಬೀಜಾಕ್ಷರಿ ಮಂತ್ರ. ಈ ಮಂತ್ರ ನಾವು ಪಾರಾಯಣ ಮಾಡ್ಕೊಂಬಂತು ಅಂದರೆ ಒಂದು ದಿವಸಕ್ಕೆ 6 ಸತಿ 600 ಹೇಳ್ಕೋಬೇಕಾಗುತ್ತೆ. ಶುಕ್ರ ನಂಬರ್ 6. ಆಮೇಲೆ ಇವರು ವಿಶೇಷವಾಗಿ ಲಕ್ಷ್ಮೀನ ಆರಾಧನೆ ಮಾಡಬೇಕಾಗತ್ತೆ. ಲಕ್ಷ್ಮೀ ನಾರಾಯಣನ ಆರಾಧನೆ ಮಾಡಬೇಕಾಗತ್ತೆ. ನೋಡಿ, ಓಂ ಅತ ನಿತ್ಯೋ ನಾರಾಯಣ ಬ್ರಹ್ಮ ನಾರಾಯಣ ಶಿವಶ್ಚ ನಾರಾಯಣ ಶಕ್ರಶ್ಚ ನಾರಾಯಣ ಓಂ ನಮೋ ನಾರಾಯಣಾಯ ಸ್ವಾಹ ಅಂತ ಇದು ಕೇಳಿಸ್ಕೊಂಡು ಸಹ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಗ್ರಹಣದ್ದು ಕೇತುಗ್ರಸ್ತ ಚಂದ್ರಗ್ರಹಣ ಮನಸ್ಸಿನಲ್ಲಿ ಇವ್ರಿಗೂ ಒಂದು ಅನುಮಾನದ ಆತಂಕ. ಅನುಮಾನ ದೊಡ್ಡ ರೋಗ ಅಂತಾರೆ ನೋಡಿ. ಬರೀ ಅನುಮಾನಗಳೇ ಇವ್ರಿಗೆ. ಈ ಕೆಲಸಕ್ಕೆ ಹೋದಾಗ ಆಗುತ್ತೋ ಇಲ್ವೋ ಅಂತ ಹೋಗ್ತಾರೆ, ಹೋಗೋದೇ ಇಲ್ಲ. ಇಲ್ಲೇನಾದರೂ ಕೆಲಸಕ್ಕೆ ಕೈ ಹಾಕ್ತೀವಿ, ಅದು ಆಗುತ್ತೋ ಇಲ್ವೋ ಅಂತ ಹೋಗೋದೇ ಇಲ್ಲ. ಅಥವಾ ಮನೆಯಲ್ಲಿ ಮನೆ ಕಟ್ಟಕ್ಕೆ ಏನಾದರೂ ನಾವು ಗುರುಪ್ರವೇಶ ಮಾಡ್ತೀವಿ, ಆಗುತ್ತೋ ಇಲ್ವೋ, ಬರೀ ಅನುಮಾನ ಅನುಮಾನ ಅನುಮಾನ. ಅದನ್ನು ತೆಗೆದು ಬಿಸಾಕ್ಬಿಡ್ಬೇಕು, ಒಂದು ಮೂಟೆ ಕಟ್ಟಿ ಮೇಲೆ ಇಟ್ಬಿಡ್ಬೇಕು ಇವರು. ಮತ್ತು ವಿಶೇಷವಾಗಿ ವ್ಯವಹಾರಗಳಲ್ಲಿ ತಾತ್ಕಾಲಿಕವಾಗಿ ಅಡಚಣೆಗಳು. ಅಂದರೆ ಇವಾಗ ಏನೋ ಸಡನ್ನಾಗಿ ಏನೋ ಒಂದು ವ್ಯವಹಾರ ಮಾಡ್ತಾರೆ, ಅದು ಹಂಗೆ ನಿಂತ್ಕೊಂಡ್ಬಿಡುತ್ತೆ. ಅವ್ರಿಗೆ ಅದೇ ದೊಡ್ಡ ಅನುಮಾನ. ನೋಡಪ್ಪ, ನಾನು ಏನು ಮಾಡಿದ್ರು ನಾನು ಮುಂದಕ್ಕೆ ಬರೋಕ್ಕಾಗ್ತಾ ಇಲ್ಲ ಅಂತಕ್ಕಂಥದ್ದು ಅವರು ತಲೆಯಲ್ಲಿ ತಂದ್ಕೊಬಿಡ್ತಾರೆ. ಆರೋಗ್ಯದಲ್ಲಿ ಶೀತ ಜ್ವರ, ವಿಶೇಷವಾಗಿ ಜ್ವರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವರು ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಮತ್ತು ಹೊಸ ಕೆಲಸಗಳು ಮುಂದೂಡ್ತಾರೆ. ಏನೋ ಅಂದ್ಕೊಂಡಿರ್ತಾರೆ, ಅದು ಮಾಡೋಕ್ಕೆ ಹೋಗಲ್ಲ. ನಾಳೆ ಇವತ್ತು ಮಾಡೋದು ನಾಳೆ ಮಾಡೋಣ, ಇನ್ನೊಂದು 6 ತಿಂಗಳು ಮಾಡೋಣ ಅಂತಕ್ಕಂಥದ್ದು ಉದಾಸೀನತೆ ಇವ್ರು ಮಾಡಬಾರ್ದು. ಮತ್ತು ವಿಶೇಷವಾಗಿ 1ನೇ ಗುರು ಮನೋವ್ಯತೆ ಕೊಟ್ಬಿಡ್ತಾನೆ. ಜನ್ಮಗುರು ನರೋದುಃಖಂ 1ನೇ ಗುರು. ಆಮೇಲೆ ಮತ್ತೆ ವಿಶೇಷವಾಗಿ 3ನೇ ಕೇತು ದ್ರವ್ಯ ಲಾಭದಲ್ಲಿದ್ದಾನೆ. 9ನೇ ಕುಜ ಕಾರ್ಯ ನಷ್ಟಗಳು ಮಾಡಿಬಿಡ್ತಾನೆ. ಮತ್ತು 9ನೇ ಬುಧ ನಷ್ಟ, 9ನೇ ರಾಹು ಕಾರ್ಯ ನಷ್ಟ. ಆವಾಗಲೇ ನಾನು ಹೇಳಿದ್ನಲ್ಲ, ಭಯ. 10ನೇ ರವಿ ಧನಲಾಭ, 10ರಲ್ಲಿ ಶುಕ್ರ ಧನನಾಶ, 10ರಲ್ಲಿ ಶನಿ ಭಯ ದ್ರವ್ಯ ನಷ್ಟ, 10ರಲ್ಲಿ ಚಂದ್ರ ಸ್ಥಾನ ಸೌಖ್ಯ. ಈ ಗ್ರಹಗತಿಗಳು ನಮ್ಮನ್ನು ಹಿಂಗೆ ಆಟ ಆಡಿಸ್ತಾ ಇರುತ್ತೆ. ಅದಕ್ಕಾಗಿ ಇವರು ನನಗೇನೋ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋದನ್ನು ತಲೆಯಿಂದ ತೆಗೆದುಹಾಕಬೇಕು. ಧೈರ್ಯವಾಗಿ ಮುನ್ನುಗ್ಗಿದ್ರೆ 100% ಇವ್ರಿಗೆ ರಿಸಲ್ಟ್ ಸಿಗುತ್ತೆ. ಲಕ್ಷ್ಮೀನಾರಾಯಣನ ವಿಶೇಷವಾಗಿ ನಾರಾಯಣ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಪರಿಹಾರ ಅಮ್ಮ, ಇವ್ರದ್ದು ಬೀಜಾಕ್ಷರಿ ಮಂತ್ರ ನೋಡಿ, ಈ ಥರ ಬರುತ್ತೆ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಅಂತಕ್ಕಂಥದ್ದು. ಆಮೇಲೆ ವಿಶೇಷವಾಗಿ ಮಹಾವಿಷ್ಣು ಅಥವಾ ಲಕ್ಷ್ಮೀ ನರಸಿಂಹ ಆಗ್ಬೋದು, ಲಕ್ಷ್ಮೀ ರಂಗನಾಥ ಆಗ್ಬೋದು, ಲಕ್ಷ್ಮೀ ವೆಂಕಟೇಶ್ವರ ಆಗ್ಬೋದು, ಲಕ್ಷ್ಮೀ ನರಸಿಂಹ ಆಗ್ಬೋದು. ಮಹಾವಿಷ್ಣುಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೇವೆ ಇವರು ಎಷ್ಟು ಮಾಡ್ತಾರೋ ಅಷ್ಟು ರಿಸಲ್ಟ್ ಇವ್ರಿಗೆ ಸಿಕ್ಕತ್ತಮ್ಮ. ಕಟಕ ರಾಶಿ ಮೇಲೆ ಹೇಗಿದೆ ಅಮ್ಮ? ಇವ್ರಿಗೆ ಕರ್ಕಾಟಕ ರಾಶಿಯವರಿಗೆ ನಾನು ಮೊದಲೇ ಹೇಳಿದೆ, ಚಂದ್ರಮಾ ಮನಸೋ ಜಾತಃ. ಚಂದ್ರ ಸಾಕ್ಷಾತ್ತು ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ ನೋಡಿ, ಕುಟುಂಬ ವಿಚಾರದಲ್ಲಿ ಹೆಚ್ಚಿನ ಗಮನ ಅಗತ್ಯ. ಮತ್ತು ಹಣಕಾಸಿನಲ್ಲಿ ಅನಿರೀಕ್ಷಿತ ವೆಚ್ಚ. ಚೆನ್ನಾಗೇ ಇರ್ತಾರೆ, ಅನಿರೀಕ್ಷಿತವಾಗಿ ಏನೋ ಒಂದು ಖರ್ಚಾಗ್ಬಿಡುತ್ತೆ. ಅಂದ್ಕೊಂಡೇ ಇರಲ್ಲ ಪಾಪ ಅವರು, ಈ ಥರ ಖರ್ಚಾಗ್ಬಿಡುತ್ತೆ. ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ಬೋದು. ಆರೋಗ್ಯದಲ್ಲಿ ಏನೋ ಒಂಥರ ಮೈಕೈ ನೋವು, ಕೋಲ್ಡೋ ಅಥವಾ ಶೀತನೋ ಅಥವಾ ಮಾನಸಿಕವೋ ಏನೋ ಒಂಥರ ಇಂಥದ್ದೇ ಅಂತ ನಾವು ಗೆಸ್ ಮಾಡೋಕ್ಕಾಗೋದಿಲ್ಲ. ಮತ್ತು ಮನೋಭಾವದಿಂದ, ಶಾಂತ ಮನೋಭಾವದಿಂದ ಇತ್ತು ಅಂತಂದರೆ ಇವ್ರಿಗೇನು ತೊಂದರೆ ಇಲ್ಲ. ಆಮೇಲೆ ವಿಶೇಷವಾಗಿ ಇವರಿಗೆ 2ನೇ ಕೇತು, 2ರಲ್ಲಿ ಕೇತು ಇದ್ದಾನೆ ನಿಮಗೆ. ವಿಶೇಷವಾಗಿ ಅದೇನಪ್ಪ ಆಗುತ್ತೆ ಅಂತಂದರೆ ವ್ಯಾಧಿ ತಂದು ಕೊಟ್ಬಿಡ್ತಾನೆ. ಇದ್ದಕ್ಕಿದ್ದಾಗೆ ಮನೇಲಿ ಕೂತಿರ್ತೀರಿ, ಏನೋ ಒಂಥರ ಕಾಯಿಲೆ, ಏನು ನಾವು ಚೆನ್ನಾಗೇ ಇದ್ದೀವಲ್ಲಪ್ಪ, ಯಾಕೆ ಹೀಗಾಗ್ತಾ ಇದೆ ಅಂತಕ್ಕಂಥದ್ದು. ಮತ್ತು ಶತ್ರು ಭಯ.
ಮತ್ತು 8ನೇ ಕುಜ ಮೃತ್ಯು ಭಯ, ಆಕ್ಸಿಡೆಂಟು, ಬೀಳೋದು, ಕೈಲ್ ಜಾರೋದು, ಸ್ಕಿಡ್ ಆಗೋದು, ಅಥವಾ ಏನೋ ಒಂದು ಚೂರು ಮಾತು, ಒಂದು ಸಣ್ಣ ಮಾತಿಗೆ ಏನೋ ಒಂದು ಆಗ್ತಕ್ಕಂಥದ್ದು. ಮತ್ತು 8ನೇ ಬುಧ ಸ್ವಲ್ಪ ಅನುಕೂಲ ಮಾಡ್ಕೊತಾನೆ. 8ನೇ ರಾಹು ಕಾಲ ಮೃತ್ಯು ಯೋಗ ಅಂತ ನಾವು ಹೇಳ್ತೀವಿ. ಕಾಲ ಮೃತ್ಯುಗೆ ಕಾಲ ಅನ್ನೋದು ಅದು ವಿಧಿಲಿಖಿತ. 9ನೇ ರವಿ ಭಯ, 9ನೇ ಶುಕ್ರ ದ್ರವ್ಯ ಲಾಭ, 9ರ ಶನಿ ಕಾರ್ಯ ನಷ್ಟ ಮಾಡ್ತಾ ಇರ್ತಾನೆ ಪಾಪ. ಏನು ಮಾಡೋಕ್ಕೆ ಹೋದ್ರು ಟೆನ್ಷನ್ನು, ಕಾರ್ಯಗಳು ಯಶಸ್ಸು ಸ್ವಲ್ಪ ಕಡಿಮೆ ಸಿಕ್ಕತ್ತೆ. ಮತ್ತು 9ನೇ ಚಂದ್ರ ಕಾರ್ಯತಮಸ, 12ನೇ ಗುರು ದ್ರವ್ಯ ವ್ಯಯ, ಎಲ್ಲ ಖರ್ಚು ಮಾಡಿಸ್ತಾ ಇರ್ತಾನೆ ನಿಮಗೆ. ಮಿಥುನದಲ್ಲಿದ್ದಾನೆ 12ನೇ ವ್ಯಯ. ಈ ಗುರುಲೆಲ್ಲ ಏಕೆಂದರೆ ಅದು ಗುರುನೇ ಧನಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿತ್ತು ಅಂದರೆ ಒಳ್ಳೆಯದಾಗತ್ತೆ. ಹುಷಾರಾಗಿರ್ಬೇಕಮ್ಮ. ಪರಿಹಾರ ಗುರುಗಳು ಅಮ್ಮ ಇವ್ರದ್ದು ನೋಡಿ, ಮೂಲ ಮಂತ್ರ ಬೀಜಾಕ್ಷರಿ ಈ ಥರ ಬರುತ್ತೆ. ಓಂ ಶ್ರಾಂ ಶ್ರೀಂ ಶ್ರೂಂ ಸಹ ಚಂದ್ರಾಯ ನಮಃ. ಈ ಒಂದು ಚಂದ್ರಂದು ಬೀಜಾಕ್ಷರಿ ಮೂಲ ಮಂತ್ರ. ಆಮೇಲೆ ವಿಶೇಷವಾಗಿ ಶಿವಪಂಚಾಕ್ಷರಿ ಓಂ ನಮಃ ಶಿವಾಯ ಅಥವಾ ಹರಶಂಭೋ ಮಹಾದೇವ ವಿಶ್ವೇಶ ವರವಲ್ಲವ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ, ಇದು ಅವನ ಮೂಲ ಮಂತ್ರ. ಇದನ್ನು ಮಾಡಿಕೊಂಡ್ರೆ ಚಂದ್ರಗ್ರಹ ಶಾಂತಿ ಆಗ್ತಾನಂತೆ. ಇದು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಸಿಂಹ ರಾಶಿಯವರಿಗೆ ಹೇಗಿದೆ ಅಮ್ಮ ನೋಡಿ, ಸಿಂಹರಾಶಿಯವರಿಗೆ ಕೇತುಗ್ರಸ್ತ ಚಂದ್ರಗ್ರಹಣದ ಪ್ರಯುಕ್ತ ಸ್ವಾಭಿಮಾನಕ್ಕೆ ಧಕ್ಕೆಯವರಿಗೆ ಏನು ಮಾಡಿದ್ರೂ ಸಹ ಒಳ್ಳೆಯದು ಕಾಣ್ತಾ ಇಲ್ಲ. ಯಾಕೆಂದರೆ ಏನಾಗುತ್ತೆ ಅಂದರೆ ಸಿಂಹರಾಶಿಯಲ್ಲೇ ಗ್ರಹಣ, ಸಿಂಹರಾಶಿ ಸಿಂಹಲಗ್ನ ಅವ್ರದ್ದೇ ಗ್ರಹಣ ನಡೀತಾ ಇದೆ ಇವತ್ತಿನ ದಿವಸ ನಮಗೆ. ಅದರಿಂದ ಪೂರ್ವ ಫಲ್ಗುಣಿ, ಪುಬ್ಬ, ಉತ್ತರ ಈ ನಕ್ಷತ್ರದಲ್ಲಿ ಕೇರ್ಫುಲ್ಲಾಗಿರ್ಬೇಕು ಅವರು. ಆಮೇಲೆ ವಿಶೇಷವಾಗಿ ಉದ್ಯೋಗದಲ್ಲಿ ಸ್ಪರ್ಧೆ ಹೆಚ್ಚಾಗ್ಬೋದು. ಇವರೇನಾದರೂ ಕೆಲಸ ಮಾಡ್ತಾ ಇರ್ತಾರೆ, ಅವ್ರನ್ನ ತೆಗೆದು ಬೇರೆಯವ್ರನ್ನ ಹಾಕ್ಬಿಡೋದು ಅಥವಾ ಅವ್ರಿಗೆ ಅಲ್ಲಿ ಡಿಸ್ಮಿಸ್ ಆಗ್ತಕ್ಕಂಥದ್ದು. ಸರ್ಕಾರಿ ಉದ್ಯೋಗದಲ್ಲಿರೋರಂತೂ ಈ ವರ್ಷ ಎಷ್ಟು ಜನ ಮನೆಗೆ ಬರ್ತಾರೋ ಗೊತ್ತಿಲ್ಲ, ಏನೇನು ಆಗುತ್ತೋ ಗೊತ್ತಿಲ್ಲ. ಮೈಯೆಲ್ಲ ಕಣ್ಣಿಟ್ಕೋಬೇಕು, ಹುಷಾರಾಗಿ ಇಟ್ಕೊಂತು ಅಂತಂದರೆ ಯಾರತ್ರ ಹೆಚ್ಚಾಗಿ ಮಾತನಾಡಕ್ಕೆ ಹೋಗಬಾರ್ದು. ಮೌನಂ ಕಲಹಂ ನಾಸ್ತಿ ಅಂತ ನಾವು ಹೇಳ್ತೀವಿ. ಎಷ್ಟು ಹುಷಾರಾಗಿರ್ತಾರೋ ಅಷ್ಟು ಒಳ್ಳೆಯದು. ಸಿಂಹರಾಶಿಯವ್ರಿಗಂತೂ ಡೇಂಜರ್ ಝೋನಲ್ಲಿದ್ದಾರೆ ಈ ವರ್ಷ ಪೂರ್ತಿ. ಯಾಕೆಂದರೆ ಯಾವುದೂ ಗ್ರಹಣಗಳಿಲ್ಲ, ಇದೇ ಲಾಸ್ಟು ನಮಗೆ. ಇದೇ ಗ್ರಹಣಗಳು ನಮ್ಮ ಭಾರತ ದೇಶಕ್ಕೆ ಯಾವುದೂ ಕಾಣೋದಿಲ್ಲ. ಎಲ್ಲ ಗ್ರಹಣಗಳಿದೆ, 4 ಗ್ರಹಣ ಬರುತ್ತೆ ನಮಗೆ, ಯಾವ ಗ್ರಹಣನೂ ನಮಗೆ ಕಾಣಲ್ಲ. ಇದೇ ಕಾಣ್ತಾ ಇರೋದು ನಮ್ಮ ಭಾರತ ದೇಶಕ್ಕೆ ಗಂಡಾಂತರ ಅಂತ ಕೂಡ ನಾವು ಹೇಳಬೇಕಾಗತ್ತೆ. 21 ನಿಮಿಷ ಗ್ರಹಣ ಇರೋದ್ರಿಂದ ನಮಗೆ ತೊಂದರೆಗಳು ನಾವು ಅನುಭವಿಸಲೇಬೇಕಾಗತ್ತೆ. ಇನ್ನೂ ಹೇಳ್ತೀನಿ ಅದು ಮುಂದೆ ಹೋಗ್ತಾ. ಹುಷಾರಾಗಿರಬೇಕು. ಆಮೇಲೆ ವಿಶೇಷವಾಗಿ ಇವರು ಪ್ರಯಾಣದಲ್ಲಿ ಹುಷಾರಾಗಿರಬೇಕು. ಪ್ರಯಾಣದಲ್ಲಿ ಉದಾಸೀನತೆ ಮಾಡ್ತು ಅಂದರೆ ನೀರಿನಿಂದ ಅಥವಾ ಗಾಡಿಯಿಂದ ಅಥವಾ ಕುದುರೆ ಏರ್ಬಿಟ್ಟು ಬೀಳೋ ಅಂಥದ್ದು ಅಥವಾ ಬೆಟ್ಟ ಅಥವಾ ಏನೋ ಏರಿ ಜೀವಕ್ಕೆ ಕಂಟಕ ತಂದು ಕೊಡ್ತಕ್ಕ ಸ್ಕಿಡ್ಡಾಗಿ ಜಾರು ಬಿದ್ದು ಬಿಡೋ ಅಂಥದ್ದು ಅಥವಾ ಸಮುದ್ರದಲ್ಲಿ ಹೋಗೋದು, ನೀರಿಗೆ ಇಳಿಯೋದು, ಜಲಗಂಡಾಂತರ ಇವೆಲ್ಲ ಇದೆ. ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಅನುಕೂಲ ಆಗುತ್ತೆ. ನಾವು ಮೈ ಎಚ್ಚೆತ್ಕೋಬೇಕಾಗತ್ತೆ. ನೋಡಿ, 1ನೇ ಕೇತು ಬುದ್ಧಿ ಕ್ಲೇಶ, ತಲೆ ಕೆಡಿಸ್ಬಿಡ್ತಾನೆ. ಅದಕ್ಕೆ ನಾವು ತಲೆ ಕೆಟ್ಟಾಗ ಏನಾಗೋಗುತ್ತೆ, ಎಲ್ಲೆಲ್ಲೋ ಹೋಗ್ಬಿಡ್ತೀವಿ, ಯಾರ ಮಾತು ಕೇಳಲ್ಲ. ಇಲ್ಲ ಸ್ವಬುದ್ಧಿ ಇರಬೇಕು, ಇಲ್ಲ ಸ್ವಪ್ರಯತ್ನ ಇರಬೇಕು. ಯಾವುದೂ ಇಲ್ಲದೆ ಇದ್ದರೆ ನಾವು ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ಆಮೇಲೆ 7ರಲ್ಲಿ ಕುಜ ಭಯ ಕಲಹ, 7ರಲ್ಲಿ ಬುಧ ಶೋಕ, 7ನೇ ರಾಹು ಭಯ ಕಲಹ, 8ನೇ ರವಿ ಶರೀರ ಪೀಡೆ, 8ನೇ ಚಂದ್ರ ರೋಗವೃದ್ಧಿ, 8ನೇ ಶುಕ್ರ ಪ್ರಿಯವಾರ್ತೆ, 8ನೇ ಶನಿ ಮೃತ್ಯು ಭಯ. ಅಷ್ಟಮ ಶನಿ ಅಂತ ನಾವು ಹೇಳ್ತೀವಲ್ಲ, ಈ ಥರ. ಅಷ್ಟಮ ಕೇತುನು ಕೆಟ್ಟೋನೆ, ಅಷ್ಟಮ ಶನಿ ಕೂಡ ಕೆಟ್ಟೋನೆ. ಅಷ್ಟಮ ಶನಿ ಈ ಥರ ತೊಂದರೆ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಇವ್ರಿಗೆ ಅನುಕೂಲ ಆಗುತ್ತೆ, ಒಳ್ಳೆಯದಾಗತ್ತಮ್ಮ. ಪರಿಹಾರ ಗುರುಗಳೇ ಅಮ್ಮ, ಇವರು ಪ್ರತಿದಿನ ಆದಿತ್ಯ ಹೃದಯ ಪಾರಾಯಣ ಮಾಡ್ಕೋಬೇಕಾಗತ್ತೆ. ಇವ್ರಿಗೆ ನೋಡಿ, ಬೀಜಾಕ್ಷರಿ ಮಂತ್ರ ಈ ಥರ ಬರುತ್ತೆ. ಓಂ ಹ್ರಾಂ ಹ್ರೀಂ ಹ್ರೂಂ ಸಹ ಸೂರ್ಯಾಯ ನಮಃ. ಇದು ಸೂರ್ಯನ ಬೀಜಾಕ್ಷರಿ ಮಂತ್ರ. ಇದು ಇವರು ಎಷ್ಟು ಪಠನೆ ಮಾಡ್ತಾರೋ ಅಷ್ಟು ಯಶಸ್ಸು ಇವರಿಗೆ ಸಿಗ್ತಕ್ಕಂಥದ್ದು. ಆರೋಗ್ಯ ವೃದ್ಧಿ, ಅಭಿವೃದ್ಧಿ, ಯಶಸ್ಸು, ಧನ ಸಂಪತ್ತು, ಆರೋಗ್ಯ, ಐಶ್ವರ್ಯ ಎಲ್ಲ ಸಿಗ್ತಕ್ಕಂಥದ್ದು ಈ ಮಂತ್ರದಿಂದ ಅವರಿಗೆ ವೃದ್ಧಿ ಆಗುತ್ತಮ್ಮ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಅಮ್ಮ, ಕನ್ಯಾ ರಾಶಿಯವರಿಗೆ ಕೆಲಸಗಳಲ್ಲಿ, ಯಾಕೆಂದರೆ ನಾನು ಫಸ್ಟೇ ಹೇಳಿಬಿಟ್ಟಿದ್ದೀನಿ ನಿಮಗೆ, 12 ರಾಶಿಗೂ ಸಹ ಮಿಶ್ರ ಫಲನೇ ಅಂತ ನಾವು ಹೇಳಬೇಕಾಗತ್ತೆ. ಯಾವ ರಾಶಿ ದೊಡ್ಡದಿಲ್ಲ, ಯಾವ ರಾಶಿ ಕೆಟ್ಟದ್ದಿಲ್ಲ. ನಾವು ಎಲ್ಲ ಗ್ರಹಗಳಲ್ಲಿ ಆಧೀನದಲ್ಲೇ ಇರೋದ್ರಿಂದ ನಾವು ಯಾವುದೂ ಮಿಶ್ರ ಇಲ್ಲ, ಯಾವುದೂ ಅಶುಭ ಇಲ್ಲ, ಯಾವುದೂ ಒಳ್ಳೆಯದೂ ಇಲ್ಲ. ಎಲ್ಲ ಕೆಟ್ಟದ್ದಿದೆ, ಎಲ್ಲ ಒಳ್ಳೆಯದೂ ಇದೆ. ಕನ್ಯಾ ರಾಶಿಯವರಿಗೆ ತಿರುಗಿ ನೋಡಿ, ಇವ್ರಿಗೂ ಕೆಲಸದಲ್ಲಿ ಅಡಚಣೆಗಳು. ಪ್ರೈವೇಟ್ ಕೆಲಸ ಮಾಡ್ತಾ ಇರ್ತಾರೆ, ಇದ್ದಕ್ಕಿದ್ದಾಗೆ ಕಂಪ್ನಿ ಮುಚ್ಕೊಂಡು ಹೊಟ್ಟೋಗ್ತಾರೆ, ಪಾಪ ಮನೆಗೆ ಬಂದುಬಿಡ್ತಾರೆ. ಜೀವನಕ್ಕೆ ತುಂಬ ತೊಂದರೆ ಆಗ್ತಕ್ಕಂಥದ್ದು. ಚರ್ಮದ ಸಮಸ್ಯೆ ಅವರಿಗೆ, ಏನಾದರೂ ಗುಳ್ಳೆಗಳು, ಹೀಟು, ಕಣ್ಣುವು, ಮತ್ತು ಮಲಮೂತ್ರ ಮೂತ್ರ ಆಗಲ್ಲ ಸರಿಯಾಗಿ, ಒಂಥರ ಅಜೀರ್ಣತೆ. ಆಮೇಲೆ ಏನು ಮಾಡಿದ್ರೂ ಸಹ ಕಾಲು ಕೈಯೆಲ್ಲ ಒಂಥರ ಉಷ್ಣ ಗುಳ್ಳೆಗಳಾಗ್ತಕ್ಕಂಥದ್ದು. ಹುಷಾರಾಗಿರಬೇಕಾಗತ್ತೆ. ಚರ್ಮದ ಸಮಸ್ಯೆ ಇವರಿಗೆ ಕಾಡ್ತಾ ಇರುತ್ತೆ, ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಹಣಕಾಸಿನಲ್ಲಿ ಜಾಗ್ರತೆ. ಇವ್ರಿಗೆ ಹಣಕಾಸಿಂದೇನು ತೊಂದರೆ ಇಲ್ಲ, ಅನುಕೂಲ ಆಗುತ್ತೆ. ಏಕಾಗ್ರತೆ ಮುಖ್ಯ ಇವರಿಗೆ.
ಮತ್ತು ಒಗ್ಗಟ್ಟಿರಬೇಕು ಇವರಿಗೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಬೇಕು. ವಿದ್ಯಾರ್ಥಿಗಳು ಒಂದಾಗಿ ಹೋಯ್ತು ಅಂತಂದರೆ ಎಲ್ಲ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ಕೆಲವರು ಜಗಳ ಆಡ್ಕೊಂಡ್ಬಿಡ್ತಾರೆ. ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಒಂದಾಗಿ ಎಲ್ಲರ ಹತ್ರ ಒಂದಾಗಿ ಬಾಳಿದ್ರೆ ಅವ್ರದ್ದು ಇವ್ರು ತಿಳ್ಕೊಳ್ಳೋದು, ಇವ್ರದ್ದು ಅವ್ರು ತಿಳ್ಕೊಳ್ಳೋದು, ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಅನುಕೂಲತೆ ಇದೆ. ಮತ್ತು ನೋಡಿ ಇವ್ರಿಗೆ ಏನಾಗುತ್ತೆಪ್ಪ ಅಂತಂದರೆ 6ನೇ ಕುಜ ಲಕ್ಷ್ಮೀಕರ, 6ನೇ ಬುಧ ದ್ರವ್ಯಲಾಭ, 6ನೇ ರಾಹು ಲಕ್ಷ್ಮೀಕರ, 7ರಲ್ಲಿ ರವಿ ಸ್ಥಾನ ಚಲನೆ, 7ನೇ ಶುಕ್ರ ವ್ಯಾಧಿ ತಂದು ಕೊಡ್ತಾನೆ, ಸ್ವಲ್ಪ ಹುಷಾರಾಗಿರಬೇಕು. 10ನೇ ಗುರು ಸ್ಥಾನನಾಶ, ಹೇಳಿದ್ನಲ್ಲ ನಿಮಗೆ, ಜೂನ್ ತನಕ ಸ್ವಲ್ಪ ಹುಷಾರಾಗಿರಬೇಕು. ಜೂನ್ 2ಕ್ಕೆ ಗುರು ಚೇಂಜ್ ಆಗ್ತಾ ಇದ್ದಾನೆ, ಮುಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಏನಕ್ಕೆ ಕರ್ಕಾಟಕಕ್ಕೆ ಬರ್ತಾ ಇದ್ದಾನೆ, ಇವಾಗ ಮಿಥುನದಲ್ಲಿದ್ದಾನೆ. ಅವರಿಗೆ ಜೂನ್ 2ರ ಮೇಲೆ ಸ್ವಲ್ಪ ಒಳ್ಳೆಯದಾಗತ್ತೆ, ಅನುಕೂಲ ಆಗುತ್ತೆ. ಪರಿಹಾರ ಗುರುಗಳು. ಅಮ್ಮ ಇವ್ರಿಗೂ ಸಹ ಕನ್ಯಾ ರಾಶಿಯವರಿಗೆ ಬುಧ ರಾಹು ಇಬ್ಬರು ಒಂದೇ. ಇವ್ರಿಗೂ ಸಹ ಓಂ ಬ್ರಾಂ ಬ್ರೀಂ ಬ್ರೋಂ ಸಹ ಬುಧಾಯನಮ ಅಂತ ಹೇಳ್ಕೊಬೋದು. ಇವರು ವಿಶೇಷವಾಗಿ ಅರ್ಧನಾರೀಶ್ವರ ಅಂದರೆ ಈಶ್ವರ ಅಂದರೆ ಪಾರ್ವತಿ ಪರಮೇಶ್ವರನ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಅಮ್ಮ ನೋಡಿ ಇವ್ರಿಗೂ ಸಹ ತುಲಾ ರಾಶಿಯವರಿಗೆ ಈ ಚಂದ್ರನೇ ನಮಗೆಲ್ಲ ಮನಸ್ಸನ್ನು ಕೆಡಿಸ್ತಕ್ಕಂಥವನು. ಸಂಬಂಧಗಳಲ್ಲೇ ಅಸಮಾಧಾನ ಉಂಟಾಗೋದು. ಇವು ಅಕ್ಕ ತಂಗಿಯರಂತೂ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೊಟ್ಟೋಗೋವಂಥ ಚಾನ್ಸಸ್ಗಳಿದೆ. ಇವರು ಸ್ವಲ್ಪ ಸೌಮ್ಯವಾಗಿತ್ತು ಅಂತಂದರೆ ಯಾವ ತಂಟೆ ತಕರಾರು ಇರಲ್ಲ. ಇವ್ರಿಗೆ ಏನಾಗುತ್ತೆ ಅಂದರೆ ಸುಮ್ಮನೆ ಕೂತಿರ್ತಾರೆ, ಏನೋ ಒಂದು ವಿಷಯಕ್ಕೆ, ಒಂದು ಕಾಫಿಗೋ, ಒಂದು ನೀರಿಗೋ, ಅಥವಾ ಒಂದು ವ್ಯವಹಾರಕ್ಕೋ, ಒಂದು ಹಣ್ಣಿಗೋ, ಒಂದು ಚಾಕ್ಲೇಟ್ಗೋ ಜಗಳ ಆಡ್ಕೊಂಡ್ಬಿಡ್ತಾರೆ, ಆಚೆ ಹೊಟ್ಟೋಗ್ಬಿಡ್ತಾರೆ. ಇದೆಲ್ಲ ಅವ್ರು ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಎಷ್ಟು ಸೌಮ್ಯವಾಗಿರ್ತಾರೋ ಅಷ್ಟು ಒಳ್ಳೆ ಫಲ ಸಿಗ್ತಕ್ಕಂಥದ್ದಿದೆ. ಹಣಕಾಸಿನಲ್ಲಿ ಸಮತೋಲನ ಕಾಪಾಡ್ಕೋಬೇಕು ಇವರು. ಆದರೆ ಇದೆ ಅಂತ ಖರ್ಚು ಮಾಡೋಗ್ಬಾರ್ದು. ಆರೋಗ್ಯದಲ್ಲಿ ಸ್ವಲ್ಪ ಒಳ್ಳೆಯದು. ಇವರು ಸ್ವಲ್ಪ ಮೃತ್ಯುಂಜಯ ಜಪ ಮಾಡ್ಕೊತಾ ಇರಬೇಕಾಗತ್ತೆ. ಈಶ್ವರಂದು ತ್ರ್ಯಂಬಕೆ ಜಾಮೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರ್ಕ್ ಮುಂದನಾಥ್ ಮೃತ್ಯೋರ್ಮಕ್ಷೀಯ ಮಾಮೃತ ಅಂತಕ್ಕಂಥದ್ದು. ಮತ್ತು ವಿಶೇಷವಾಗಿ ಇವರು ನೀರಿನ ಹತ್ರ ಹೋಗಬಾರ್ದು. ತುಲಾರಾಶಿಯವರು ಈ ಹಸುಗಳು ಬಸವಣ್ಣ ಇರುತ್ತಲ್ಲ ಅಲ್ಲಿ ಹೋಗಬಾರ್ದು, ಗುದ್ದು ಬಿಡುತ್ತೆ, ಅದು ಜೀವಕ್ಕೆ ಹಾನಿ ಇದೆ, ತೊಂದರೆ ಇದೆ. ಪ್ರಾಣಿಗಳ ಹತ್ರ ಆಟ ಆಡಬಾರ್ದು, ಪ್ರಾಣಿಗಳ ಹತ್ರ ಹುಷಾರಾಗಿರ್ಬೇಕು ಇವರು. ಮತ್ತು ಇವರು ವಿಶೇಷವಾಗಿ ನೋಡಿ 5ರಲ್ಲಿ ಕುಜ ಕಷ್ಟ ಪ್ರಾಪ್ತಿ ಕೊಡ್ತಕ್ಕಂಥವನು, 5ರಲ್ಲಿ ಭುಜ ಅಪಕೀರ್ತಿ, ಹೇಳಿದ್ವಲ್ಲ ನಿಮಗೆ, ಯಾವ ಹುಷಾರಾಗಿರಬೇಕು, ಅಪಕೀರ್ತಿಗಳು ಜಾಸ್ತಿ ಉದ್ಯೋಗದಲ್ಲಿ. ಮತ್ತು 6ನೇ ಶುಕ್ರ ಸ್ಥಾನ ಚಲನೆ, 6ನೇ ಶನಿ ಲಕ್ಷ್ಮೀಕರವಾಗಿ ಹಣಕಾಸು ಎಲ್ಲ ಕೊಡ್ತಾನೆ. ಮತ್ತು ಸಂತೋಷ, 9ನೇ ಗುರು ಸಂಪತ್ತು, 11ನೇ ಕೇತು ದ್ರವ್ಯ ಲಾಭ. ಇವೆಲ್ಲ ಗ್ರಹಗಳು ಚೆನ್ನಾಗಿರೋದನ್ನೇ ಸ್ವಲ್ಪ ಹುಷಾರಾಗಿರಬೇಕು. ಗ್ರಹಣದ ಪ್ರಯುಕ್ತ ನಾನು ಹೇಳ್ತಾ ಇರೋದು ಅನುಕೂಲ ಆಗುತ್ತಮ್ಮ, ಒಳ್ಳೆಯದಾಗುತ್ತೆ. ಪರಿಹಾರ ಅಮ್ಮ ಇವರು ತುಲಾರಾಶಿಯವರು ವಿಶೇಷವಾಗಿ ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ಹೃದಯ ಅಂತ ಬರ್ತಕ್ಕಂಥದ್ದು, ಅದು ಪಾರಾಯಣ ಮಾಡ್ಕೋಬೇಕಾಗತ್ತೆ. ಇವ್ರಿಗೂ ಸಹ ಶುಕ್ರನೇ ಆಗಿರೋದ್ರಿಂದ ತುಲಾಗೆ ವೃಷಭಾಗೆ ಎರಡೂ ಅಧಿಪತಿ ಶುಕ್ರನೇ. ಅದರಿಂದ ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಅಂತ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಂಡಾಗ ವಿಶೇಷವಾಗಿ ಲಕ್ಷ್ಮೀನಾರಾಯಣ ಹೃದಯ ಅಂತ ಬರುತ್ತೆ. ಅದನ್ನು ಪಾರಾಯಣ ಮಾಡಿಕೊಂಡ್ರೆ ದುಡ್ಡು ಯಶಸ್ಸು ಸಿಕ್ಕುತ್ತೆ, ಅನುಕೂಲ ಆಗುತ್ತೆ. ಇನ್ನು ಗ್ರಹಣದ ಪ್ರಭಾವ ವೃಶ್ಚಿಕ ರಾಶಿಯ ಮೇಲೆ ಹೇಗೆ? ಅಮ್ಮ ವೃಶ್ಚಿಕ ರಾಶಿಯವರಿಗೆ ಆಂತರಿಕ ಕಲಹ ಮತ್ತು ಆತಂಕ, ಆಂತರಿಕ ಕಲಹ ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂತಂದರೆ ನಿಮಗೆ ಅದು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಎಷ್ಟೋ ಮನೆಗಳೆಲ್ಲ ಛಿದ್ರ ಆಗ್ತಕ್ಕಂಥದ್ದು. ಪ್ರಪಂಚಕ್ಕೆ ಹೇಳ್ತಾ ಇರೋದು ನಾನು, ನಮ್ಮ ಇದಕ್ಕಂತಲ್ಲ. ಈ ರಾಶಿಯವರು ಸುಮಾರು ಇರ್ತಾರೆ, ಕೋಟ್ಯಾಂತರ ಜನ ಇರ್ತಾರೆ. ಮತ್ತು ಹಣಕಾಸಿನಲ್ಲಿ ದುಂದು ವೆಚ್ಚ ಮಾಡಿಬಿಡ್ತಾರೆ. ಇವಾಗ ಏನೋ ಒಂದು 10 ರೂಪಾಯಿ ಬಂತು, 30 ರೂಪಾಯಿ ಖರ್ಚು ಮಾಡ್ಕೊಂಡ್ಬಿಡ್ತಾರೆ, ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಮತ್ತು ಆರೋಗ್ಯದಲ್ಲಿ ಜಾಗ್ರತೆ, ಕುಟುಂಬದಲ್ಲಿ ಇವರು ಎಷ್ಟು ಚೆನ್ನಾಗಿ ಹುಷಾರಾಗಿರ್ತಾರೋ ಅಷ್ಟು ಒಳ್ಳೆಯದಾಗ್ತಕ್ಕಂಥದ್ದು. ಸಮಸ್ಯೆ ನಿವಾರಣೆ ಸಾಧ್ಯ. ಯಾಕೆಂದರೆ ಹುಷಾರಾಗಿತ್ತು ಅಂದರೆ ನಾವು ಮಾತಿನಿಂದ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು, ಮಾತಿನಿಂದನೂ ಕೆಟ್ಟೋರು ಆಗ್ಬೋದು. ಅದಕ್ಕಾಗಿ ನಾವು ಎಲ್ಲ ಮಾತಿನಿಂದ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಒಳ್ಳೆಯದಾಗತ್ತೆ. ನೋಡಿ 4ನೇ ಕುಜ ವಿರೋಧ, 4ನೇ ಬುಧ ಜ್ಞಾನವೃದ್ಧಿ, 4ನೇ ರಾಹು ವಿರೋಧ. ಹೇಳಿದ್ವಲ್ಲ ನಿಮಗೆ, ರಾಹು ಕೇತು ಶನಿ ಗುರು, ನಮ್ಗೆ 4 ಗ್ರಹಗಳು ಚೆನ್ನಾಗಿರಬೇಕು. ಅದಕ್ಕೆ ನಾವು ಆ 4 ಗ್ರಹಗಳು ಕೆಟ್ಟೋಗ್ಬಿಡ್ತು ಅಂದರೆ ನಮಗೆ ರಾಹು 18 ತಿಂಗಳಿರ್ತಾನೆ, ಶನಿ 2.5 ವರ್ಷ ಇರ್ತಾನೆ, ಕೇತು 18 ತಿಂಗಳಿರ್ತಾನೆ, ಶನಿ 12 ತಿಂಗಳಿರ್ತಾನೆ. ಈ 4 ಗ್ರಹಗಳೇ ನಮ್ಮನ್ನು ಆಟ ಆಡಿಸೋದು ನೋಡಿ. ಅದಕ್ಕಾಗಿ ಸ್ವಲ್ಪ ರಾಹು ವಿರೋಧ, 5ನೇ ರವಿ ರೋಗ, 5ನೇ ಶುಕ್ರ ದ್ರವ್ಯ ಲಾಭ, 5ನೇ ಶನಿ ಕಷ್ಟಪ್ರಾಪ್ತಿ, ಪಂಚಮ ಶನಿ ಅಂತ ನಾವು ಹೇಳ್ತೀವಿ. ಆ ಪಂಚಮ ಶನಿಯಲ್ಲಿ ಏನೇನು ಕಷ್ಟಗಳಿರುತ್ತೆ ಎಲ್ಲ ತಂದಾಗ್ತಾ ಇರ್ತಾನೆ. ಅವಾಗ ನಮ್ಮನ್ನು ತಿದ್ದುತ್ತಾನಂತೆ ಶನಿ. ಅದರಿಂದ ನಾವು ಎಚ್ಚೆತ್ಕೋಬೇಕಾಗತ್ತೆ. ಕಷ್ಟ ಅಂದರೆ ಏನು ಅಂತ ತೋರಿಸ್ತಾನೆ ನಮಗೆ ಆ ಶನಿ ಮಹಾತ್ಮ. ಅದರಿಂದ ಆ ಥರ ಇರೋದ್ರಿಂದ ಕಷ್ಟಪ್ರಾಪ್ತಿ. 5ನೇ ಚಂದ್ರ ಕಾರ್ಯವಿಕಲ್ಪ, 8ನೇ ಗುರು ವ್ಯಾಕುಲ, 10ನೇ ಕೇತು ಭಯ. ಇದಕ್ಕೆ ರಾಹು ಕೇತುಗಳು ಚೆನ್ನಾಗಿರಬೇಕು ಅಂತೇಳಿ 18 ತಿಂಗಳು ಅವ್ರು ಎಲ್ಲೂ ಹೋಗೋದಿಲ್ಲ, ಒಂದು ಮನೆಗೆ ಇರ್ತಾರೆ. ಇದು ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಅನುಕೂಲ ಆಗುತ್ತೆ,
ಒಳ್ಳೆಯದಾಗತ್ತಮ್ಮ. ಪರಿಹಾರ ಗುರುಗಳೇ. ಇವರು ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕಾಗತ್ತೆ. ಎಷ್ಟು ಸುಬ್ರಹ್ಮಣ್ಯನ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ತಾರೋ ಅಷ್ಟು ಯಶಸ್ಸು ಸಿಕ್ಕತ್ತೆ. ನೋಡಿ, ಮೊದಲನೇ ಕ್ರಾ ಬರುತ್ತೆ, ಇದು ಕ್ರಾ, ಮೊದಲನೇ ಕ್ರಾ. ಓಂ ಕ್ರಾಂ ಕ್ರೀಂ ಕ್ರೂಂ ಸಹ ಭೌಮಾಯ ನಮಃ ಅಂತಕ್ಕಂಥ ಈ ಮೂಲ ಮಂತ್ರವನ್ನು ಪಾರಾಯಣ ಮಾಡ್ಕೋಬೋದು. ಇಲ್ಲ ಓಂ ನಮೋ ಶರವಣ ಭವಾಯ ನಮಃ ಅಂತ ಇದು ಎಷ್ಟು ಹೇಳ್ಕೊತಾರೋ ಅವ್ರಿಗೆ ಅಷ್ಟು ಯಶಸ್ಸು ಸಿಗ್ತಕ್ಕಂಥದ್ದು. ಮುಂದಿನ ರಾಶಿ ಧನಸ್ಸು. ಅಮ್ಮ ನೋಡಿ, ಶಿಕ್ಷಣ ಧನುರಾಶಿಯವರಿಗೆ ನೋಡಿ, ಶಿಕ್ಷಣ ಮತ್ತು ಧಾರ್ಮಿಕ ಚಿಂತನೆಗಳಿಗೆ ಒತ್ತು ನೀಡ್ತಾರೆ ಈ ವರ್ಷ ಇವರು. ಮತ್ತು ವಿಶೇಷವಾಗಿ ಹಣಕಾಸಿನಲ್ಲಿ ಮಿಶ್ರ ಫಲ. ಇವರು ಅಂದ್ಕೊಂಡಿದ್ದು ಗುರಿ ಮುಟ್ಟಕ್ಕಾಗೋದಿಲ್ಲ. ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ, ಹೊಟ್ಟೆಗೆ ಏನು ಬೇಕಾದ್ರೂ ಆಗ್ಬೋದು. ಏಕೆಂದರೆ ಅಜೀರ್ಣತೆ ಅಥವಾ ಏನೇನು ಸಂಬಂಧಪಟ್ಟಿರುತ್ತೋ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗತ್ತೆ ಆರೋಗ್ಯದ ಬಗ್ಗೆ. ಮತ್ತು ಸಮಸ್ಯೆ ತಾಳ್ಮೆಯಿಂದ ನಡೆದುಕೊಂಡ್ರೆ ಏನೂ ತೊಂದರೆಗಳಿರೋದಿಲ್ಲ. ಮತ್ತು ವಿಶೇಷವಾಗಿ ಇವರು ವ್ಯವಸಾಯ ಮಾಡೋರು ಸ್ವಲ್ಪ ಎಲ್ಲರನ್ನೂ ಒಳ್ಳೆತನದಲ್ಲಿ ಇಟ್ಕೋಬೇಕಾಗತ್ತೆ. ಇವ್ರಿಗೆ ಕೆಲವೊಂದು ಜಗಳ ಆಡ್ಕೊಂಡ್ಬಿಡ್ತಾರೆ, ಅವ್ರಿಗೇನು ಸಿಕ್ಕೋದಿಲ್ಲ, ಅವ್ರು ಮುಂದುವರಿಯೋಕ್ಕಾಗೋದಿಲ್ಲ. ಈ ವರ್ಷ ಅವರು ಮುಳ್ಳ ಮೇಲೆ ನಿಂತಿದ್ದಾರೆ ಅಂತ ನಾವು ಹೇಳಬೇಕಾಗತ್ತೆ. ಆ ಮುಳ್ಳಿಂದ ಆಚೆ ಬರಬೇಕು ಅಂದರೆ ನಾವು ಹೂವಿನ ಮೇಲೆ ನಿಂತ್ಕೋಬೇಕಾಗತ್ತೆ. ಹೂವಿನ ಮೇಲೆ ನಿಂತ್ಕೊಳ್ಳೋದು ಏನಪ್ಪ ಅಂತಂದರೆ ಎಲ್ಲರನ್ನೂ ಸಹ ಅಣ್ಣ ಅಪ್ಪ ಸಾರ್, ಅಣ್ಣ ಅಪ್ಪ ಅಣ್ಣ ಅಣ್ಣ ಅಂದ್ಕೊಂಡು ಹೋಯ್ತು ಅಂದರೆ ಇವ್ರಿಗೆ ಒಳ್ಳೆ ಕಾಲ ಇದೆ, ಒಳ್ಳೆ ಟೈಮ್ ಇದೆ. ಮತ್ತು ವಿಶೇಷವಾಗಿ ಇವರು ನೋಡಿ, 3ರಲ್ಲಿ ಕುಜ ದ್ರವ್ಯ ಲಾಭ ಕೊಡ್ತಾನೆ, ಏನೂ ತೊಂದರೆ ಇಲ್ಲ. 3ರಲ್ಲಿ ಬುಧ ಬುದ್ಧಿ ಕ್ಲೇಶ ತಲೆ ಕೆಡಿಸ್ತಾನೆ, ಅದಕ್ಕೆ ಹುಷಾರಾಗಿರಬೇಕು. 3ನೇ ರಾಹು ದ್ರವ್ಯ ಲಾಭ ಹಣ ಕೊಡ್ತಾನೆ. 4ನೇ ರವಿ ವ್ಯಾಧಿ ಕೊಡ್ತಾನೆ, ಹುಷಾರಾಗಿರಬೇಕು. 4ನೇ ಶುಕ್ರ ಬಂಧು ಸೌಖ್ಯ. 4ನೇ ಶನಿ ವಿರೋಧ. ಅದೇ ಹೇಳಿದ್ನಲ್ಲ, ಎಲ್ಲರ ಹತ್ರ ನಾವು ಹುಷಾರಾಗಿತ್ತು ಅಂತಂದರೆ ನಾವು ಮುಂದೆ ಬರ್ತೀವಿ. ಮತ್ತು 4ನೇ ಚಂದ್ರ ರೋಗ. 7ನೇ ಗುರು ಸ್ತ್ರೀ ಸೌಖ್ಯ. 9ನೇ ಕೇತು ಕಾರ್ಯ ನಷ್ಟ. ಈ ಕಾರ್ಯ ನಷ್ಟವನ್ನು ಹೋಗ್ಲಾಡಿಸ್ಬೇಕಾದ್ರೆ ನಾವೆಲ್ಲರನ್ನೂ ಸಹ ನಮ್ಗೆ ಏನೇ ಕೋಪ ಬಂದರೂ ನಾವು ಒಳಗಡೆ ನುಂಗ್ಕೋಬೇಕಾಗತ್ತೆ. ಆವಾಗ ನಾವು ವ್ಯಕ್ತಿತ್ವವನ್ನು ಕಾಣ್ಕೊಳ್ತೀವಿ. ಇಲ್ಲಾಂದ್ರೆ ಅವನೇನಾದರೂ ನೀನು ಬೈಯೋ ಅಷ್ಟೊತ್ತಿಗೆ ನಾನು ಅಂದ್ಬಿಟ್ರೆ ಮುಗಿದೋಯ್ತು. ಕಡೆಗೆ ಅವ್ರು ಯಾರೂ ಇವನು ಸಹಾಯಕ್ಕೆ ಬರೋದಿಲ್ಲ. ಕಡೆಗೆ ಇವರು ಕುಗ್ಗೋಗ್ಬಿಟ್ಟು ಒಂಥರ ಮಾನಸಿಕ ಖಿನ್ನತೆಗೆ ಹೋಗ್ಬಿಡ್ತಾರೆ. ಅದರಿಂದ ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಒಳ್ಳೇದಮ್ಮ. ಪರಿಹಾರ ಗುರುಗಳೇ. ಅಮ್ಮ ಇವ್ರಿಗೆ ನೋಡಿ, ಮೊದಲನೇ ಗ್ರಹ ಓಂ ಗ್ರಾಂ ಗ್ರೀಂ ಗ್ರೂಂ ಸಹ ಬೃಹಸ್ಪತಯೇ ನಮಃ ಅಂತಕ್ಕಂಥದ್ದು ಹೇಳ್ಕೊಬೋದು. ಇಲ್ಲ ಅಂತಂದರೆ ದೇವಾನಾಂಚ ಋಷೀನಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತು ಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತಕ್ಕಂಥದ್ದು ಇವರು ಹೇಳ್ಕೊಂಡ್ರೆ ಒಳ್ಳೆಯದಾಗತ್ತಮ್ಮ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಅಮ್ಮ ಇವ್ರಿಗೆ ಗ್ರಹಣ ಪ್ರಯುಕ್ತ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗ್ಬೋದು. ಮತ್ತು ಹಣಕಾಸಿನಲ್ಲಿ ಜಾಗ್ರತೆ ಅಗತ್ಯ. ಯಾಕೆ ಅಂತಂದರೆ ವಾಕ್ ಸ್ಥಾನದಲ್ಲಿ ಕೇತು ಇದ್ದಾನೆ, ರಾಹು ಇದ್ದಾನೆ. ಯಾಕೆಂದರೆ ಮಕರ ರಾಶಿ ಕುಂಭದಲ್ಲಿ ರಾಹು ಇದ್ದಾನೆ. ಕೆಟ್ಟ ಮಾತಾಡಿಬಿಟ್ಟು ಬರೋ ಫಲಗಳನ್ನ ಹಾಳು ಮಾಡ್ಕೊಂಡ್ಬಿಡ್ತಾರೆ ಮಕರ ರಾಶಿಯವರು. ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಅನುಕೂಲ. ಶೀತದ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಇವರಿಗೆ ಹೆಚ್ಚಾಗ್ಬೋದು. ಕೋಲ್ಡ್ ಆಗತಕ್ಕಂಥದ್ದು, ಕೋಲ್ಡ್ ಪದಾರ್ಥ ತಿನ್ನಕ್ಕೆ ಹೋಗಬಾರ್ದು ಇವರು. ಮತ್ತು ತಾಳ್ಮೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಸಿಕ್ಕತ್ತೆ. ಯಾಕೆಂದರೆ ಶನಿ ಚೆನ್ನಾಗಿದ್ದಾನೆ, 3ರಲ್ಲಿದ್ದಾನೆ, ಲಾಭಸ್ಥಾನದಲ್ಲಿದ್ದಾನೆ, ಹಣಕಾಸು ಕೊಡ್ತಾನೆ. ತಂದೆ ತಾಯಿ ಗೌರವ ಕೊಟ್ಟರೆ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಇವರಷ್ಟು ಅದೃಷ್ಟವಂತರು ಯಾರೂ ಇಲ್ಲ. ಇವರು ಸ್ವಲ್ಪ ಸೌಮ್ಯದಿಂದ ಇರಬೇಕು, ಕೋಪ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ಇವರಿಗೆ ಸಿಟ್ಟು ಬೇಗ ಬಂದುಬಿಡುತ್ತೆ ಮಕರ ರಾಶಿಯವರಿಗೆ. ಆ ಸಿಟ್ಟನ್ನು ಅವರು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆ ಫಲ ಸಿಗ್ತಕ್ಕಂಥದ್ದಿದೆ. ನೋಡಿ, 2ನೇ ಕುಜ ವ್ಯಾಧಿ ತಂದು ಕೊಡ್ತಾನೆ. ಮತ್ತು ವಿಶೇಷವಾಗಿ ಇವರು ಶತ್ರುಭಯ. 2ನೇ ಬುಧ ಶುಭ. 2ನೇ ರಾಹು ವ್ಯಾಧಿ ತಂದು ಕೊಡ್ತಾನೆ, ಶತ್ರುಭಯ. 3ನೇ ರವಿ ಶುಭ. 3ನೇ ಶುಕ್ರ ಸೌಖ್ಯ ವೃದ್ಧಿ. 3ನೇ ಶನಿ ದ್ರವ್ಯ ಲಾಭ. ಇನ್ನು ಏನು ಪರಿಹಾರ ಮಾಡ್ಕೋಬೇಕು ಅಂತ ಗುರುಗಳೇ? ಅಮ್ಮ ಇವ್ರದ್ದು ಲಕ್ಷ್ಮೀ ವೆಂಕಟೇಶ್ವರ ನಕ್ಷತ್ರ, ಶ್ರವಣ ನಕ್ಷತ್ರ. ಇವರು ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ ಬರುತ್ತೆ. 7 ಶನಿವಾರದ ವ್ರತ ಬರುತ್ತೆ. 7 ಶನಿವಾರದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವ್ರತ ಬರುತ್ತೆ. 7 ಶನಿವಾರ ವ್ರತ. ಅದು ಶ್ರಾವಣ ಮಾಸದಲ್ಲಿ ಶುರು ಮಾಡಿದ್ರೆ ಇವರು ಜನ್ಮಾಂತರ್ಗತ ಪಾಪಗಳೆಲ್ಲ ದೋಷ ನಿವಾರಣೆ ಮಾಡ್ತಕ್ಕಂಥ ಈಗ ಬ್ರಹ್ಮಾಂಡ ನಾಯಕ ಲಕ್ಷ್ಮೀ ವೆಂಕಟೇಶ್ವರ. ಅದರಿಂದ ಇವರು ಆಮೇಲೆ ವಿಶೇಷವಾಗಿ 2ನೇ ಖ ಬರುತ್ತೆ, ಖ. ಇದು ಓಂ ಕ್ರಾಂ ಕ್ರೀಂ ಕ್ರೂಂ ಸಹ ಶನಿದೇವಾಯ ನಮಃ ಅಂತಕ್ಕಂಥ ಮಂತ್ರನ ಹೇಳ್ಕೊಂಡ್ರೆ ಇವ್ರಿಗೆ ಸಂಪೂರ್ಣ ಫಲ ಸಿಗ್ತಕ್ಕಂಥದ್ದು. ಆಯುಷ್ ವೃದ್ಧಿ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರಿಗೆ ನೋಡಿ, ಕುಂಭರಾಶಿಯವರಿಗೆ ಹೊಸ ಯೋಚನೆಗಳು ಮಾಡ್ತಾ ಇರ್ತಾರೆ, ಹೊಸ ಕೆಲಸಕ್ಕೆ ಅಭಿವೃದ್ಧಿ ಆಗ್ತಾ ಇರ್ತಾರೆ. ಇವರು ಈ ಸರ್ತಿ ಚಿನ್ನದ ವ್ಯಾಪಾರ, ಬೆಳ್ಳಿ ವ್ಯಾಪಾರ, ಮತ್ತು ವ್ಯವಸಾಯ, ಮತ್ತು ಜ್ಯೂಸ್ ಅಂಗಡಿ, ಬಟ್ಟೆ ಅಂಗಡಿ, ಮತ್ತು ಎಲೆಕ್ಟ್ರಿಕಲ್ಸು, ಮತ್ತು TV ಮೀಡಿಯಾಗಳಲ್ಲಿರ್ತಕ್ಕಂಥವ್ರಿಗೆ ಎಲ್ಲ ಈ ಸರ್ತಿ ಸ್ವಲ್ಪ ಅನುಕೂಲ ಇದೆ. ಮತ್ತು ವಿಶೇಷವಾಗಿ ಇವರು ಹಣಕಾಸಿನಲ್ಲಿ ಸುಧಾರಣೆ ಸಾಗುತ್ತೆ. ಆಮೇಲೆ ಆರೋಗ್ಯದಲ್ಲಿ ನರದ ದೌರ್ಬಲ್ಯ ಇವ್ರಿಗೇನಾಗುತ್ತೆ ಅಂತಂದರೆ ಭಯ ಪಡಬಾರ್ದು. ಕಿಡ್ನಿ ಸ್ಟೋನ್ ಆಗ್ತಕ್ಕಂಥದ್ದು,
ಮತ್ತು ಮಂತ್ಲಿ ಪೀರಿಯಡ್ ಆದಾಗ ತುಂಬ ತೊಂದರೆ ಅನುಭವಿಸ್ತಾರೆ. ಲೇಡೀಸ್ ಆದರೆ ಸ್ವಲ್ಪ ಹುಷಾರಾಗಿರಬೇಕು. ಕಾಫಿ ಟೀ ಸ್ವಲ್ಪ ಆದಷ್ಟು ಕಡಿಮೆ ಮಾಡಬೇಕು, ಉಷ್ಣ ಪದಾರ್ಥ ಕಡಿಮೆ ಮಾಡಬೇಕು. ಆಮೇಲೆ ಇವರಿಗೆ ವಿಶೇಷವಾಗಿ ಏನಪ್ಪ ಅಂತಂದರೆ ನರದ ದೌರ್ಬಲ್ಯ ಪೂರ್ತಿ ಕುಸಿದೋಗ್ತಾ ಇರ್ತಾರೆ, ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅವ್ರ ಕೈಲಿ. ನರದ ದೌರ್ಬಲ್ಯ ಸಮಸ್ಯೆಗಳಿದೆ, ಜಾಗ್ರತೆ ವಹಿಸ್ಕೋಬೇಕು. ಸ್ನೇಹಿತರ ಬೆಂಬಲ ದೊರೆಯುತ್ತೆ. ಮತ್ತು 1ನೇ ಕಜೆ ಬುದ್ಧಿ ಕ್ಲೇಶ, 1ನೇ ಬುಧ ಪ್ರಯಾಣದಲ್ಲಿ, 1ನೇ ರಾಹು ಬುದ್ಧಿ ಕ್ಲೇಶ ತಂದುಕೊಡ್ತಾನೆ, ವ್ಯಾಧಿ ತಂದುಕೊಡ್ತಾನೆ. 2ನೇ ರಾಹು ವ್ಯಾಕುಲ ತಂದುಕೊಡ್ತಾನೆ. 3ನೇ ಶುಕ್ರ ಲಕ್ಷ್ಮೀಕರ ಹಣ ಕೊಡ್ತಾನೆ. ನಾವು ಸ್ವಲ್ಪ ಅದನ್ನು ಹುಷಾರಾಗಿ ಇಟ್ಕೋಬೇಕಾಗತ್ತೆ. 2ನೇ ಶನಿ ವ್ಯಾಧಿ ಹೇಳಿದ್ನಲ್ಲ ನಿಮಗೆ, ಶೀತದ ಏಕೆಂದರೆ ಶನಿ ಕೊಡೋದೇ ಶೀತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹುಷಾರಾಗಿರಬೇಕು. ಶತ್ರು ಭಯ. 2ನೇ ಚಂದ್ರ ಧನಹಾನಿ, 5ನೇ ಗುರು ದ್ರವ್ಯ ಲಾಭ. ಜೂನ್ ತನಕ ಚೆನ್ನಾಗಿದೆ, ಇವ್ರಿಗೆ ಏನೂ ತೊಂದರೆ ಇಲ್ಲ. 7ನೇ ಕೇತು ಭಯ ಕಲಹಗಳು ಶುರುವಾಗುತ್ತೆ. ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ, ಇವೆಲ್ಲ ದಾಟ್ಕೊಂಡು ಸೌಮ್ಯವಾಗಿತ್ತು ಅಂತಂದರೆ ಒಳ್ಳೆ ಫಲ ಸಿಕ್ಕತ್ತೆ. ಪರಿಹಾರ ಅಮ್ಮ, ಈ ಕುಂಭರಾಶಿಯವರು ವಿಶೇಷವಾಗಿ ಇವರು ಶನಿ ಮಹಾತ್ಮನ್ನೇ ಆರಾಧನೆ ಮಾಡ್ಕೋಬೇಕಾಗತ್ತೆ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶಂ ಶನೇಶ್ಚರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡ್ರೆ ಒಳ್ಳೆಯದಾಗತ್ತೆ. ಇಲ್ಲ ಅಂತಂದರೆ ಎಲ್ರಿಗೂ ಗೊತ್ತಿದೆ ಇದು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಏಕೆಂದರೆ 7.7 ಕೊನೆಯ ಭಾಗದಲ್ಲಿದ್ದಾರೆ ಪಾಪ. ಅದು ಒಳ್ಳೆಯದಾಗುತ್ತಮ್ಮ, ಅನುಕೂಲ ಆಗುತ್ತೆ. ಇನ್ನು ಕೊನೆಯ ರಾಶಿ ಮೀನರಾಶಿ. ಅಮ್ಮ, ಮೀನ ರಾಶಿಯವರಿಗೆ ಈ ಗ್ರಹಣದ ಪ್ರಯುಕ್ತ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತೆ. ಇವ್ರಿಗೂ ಸಹ ಧ್ಯಾನ, ಮೆಡಿಟೇಷನ್ನು, ಗುರುಭಕ್ತಿ, ಗುರು ಮತ್ತು ವೇದಾಧ್ಯಯನ, ವೇದಾಭ್ಯಾಸ, ಮತ್ತು ಯಾವುದಾದ್ರೂ ವಿದ್ಯೆ ಕಲಿಬೇಕು ಅನ್ನೋ ಆಸೆ. ಪ್ರತಿಯೊಂದು ಇವತ್ತಿನ ದಿವಸ ನಮಗೆ ಏನೋ ಒಂದು ಕಲಿಬೇಕು ಅಂತಕ್ಕಂಥ ಆಸೆ ಇವರಿಗಲ್ಲಿ ಮೀನ ರಾಶಿಯವರಿಗೆ ಹೆಚ್ಚಾಗುತ್ತೆ. ಹಣಕಾಸಿನಲ್ಲಿ ಸಾಮಾನ್ಯ ಫಲ ಬರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಆಮೇಲೆ ಜಲಸಂಬಂಧಿ ಅಂದರೆ ನೀರಿನ ವ್ಯಾಪಾರ ಮಾಡೋರು ಅಥವಾ ಬಿಸ್ನೆಸ್ಸು ಅಥವಾ ಏನಾದರೂ ಮಾಡೋರು ಸ್ವಲ್ಪ ಹುಷಾರಾಗಿರಬೇಕು. ಮೋಸ ಆಗ್ತಕ್ಕಂಥದ್ದು ಚಾನ್ಸಸ್ ಇದೆ. ಮತ್ತು ಸಮಸ್ಯೆಗಳು ಕುಟುಂಬದಲ್ಲಿ ಅಶಾಂತಿ ಕಾಡ್ಬೋದು, ಬಂದಲ್ಲಿ ಅಶಾಂತಿ ಕಾಡ್ತಾ ಇರುತ್ತೆ. ಕುಟುಂಬದಲ್ಲಿ ಇವರು ಸೌಮ್ಯವಾಗಿರಬೇಕಾಗತ್ತೆ, ಅನುಕೂಲ ಆಗುತ್ತೆ. ಅಲ್ಪ ಧನ ಲಾಭ. ಅಲ್ಪ ಅಂತಂದರೆ ಒಂದು 100 ರೂಪಾಯಿ ಬರೋ ಕಡೆ ಒಂದು 10 ರೂಪಾಯಿ ಬರುತ್ತೆ. ಅವ್ರಿಗೆ ಅದು ಧೃತಿ ಕೆಡಬಾರ್ದು ಅವರು. ಮತ್ತು 1ನೇ ರವಿ ವ್ಯಾಧಿ ತಂದು ಕೊಡ್ತಾನೆ. 1ನೇ ಶುಕ್ರ ಸೌಖ್ಯ. 1ನೇ ಶನಿ ಬುದ್ಧಿ ಕ್ಲೇಶ, ಜನ್ಮ ಶನಿ, ಇವರು ಹೊಟ್ಟೆಲ್ಲೇ ಕೂತಿರ್ತಕ್ಕಂಥವನು. 1ನೇ ಚಂದ್ರ ಧನಹಾನಿ ಮಾಡಿಕೊಡ್ತಾನೆ. 4ನೇ ಗುರು ಸ್ನೇಹನಾಶ, ಎಲ್ಲರನ್ನೂ ಗಳಿಸ್ಕೊಂಡ್ರೆ ಎಲ್ಲ ಆಚೆ ಹೋಗ್ತಾ ಇರ್ತಾರೆ. 6ನೇ ಕೇತು ಲಕ್ಷ್ಮೀಕರ. 12ನೇ ಕುಜ ಶತ್ರುಭಯ. 12ನೇ ಬುಧ ಅತಿ ನಷ್ಟ. 12ನೇ ರಾಹು ಧನವ್ಯಯ. ಇವೆಲ್ಲ ಮಾಡ್ತಕ್ಕಂಥದ್ದು ಇವ್ರಿಗೆ ಈ ಥರ ತೊಂದರೆಗಳು ಸಿಕ್ಕಾಕೊಂಡ್ಬಿಡ್ತಾರೆ. ಇವರು ಮಾತಿನಲ್ಲಿ ಜಾಗ್ರತೆ ವಹಿಸ್ಕೋಬೇಕಾಗತ್ತೆ. ಇವರು ಮನೆ ದೇವರನ್ನ ಫಸ್ಟ್ ಪೂಜೆ ಮಾಡಬೇಕಾಗತ್ತೆ. ಇವರು ಮನೆ ದೇವ್ರನ್ನ ಮರ್ತು ಬಿಟ್ಟಿದ್ದಾರೆ. ಅದರಿಂದ ಇವ್ರ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡಾಗ ಇವರಿಗೆ ಸಂಪೂರ್ಣ ಫಲ ಸಿಗ್ತಕ್ಕಂಥದ್ದು ಯೋಗ ಇದೆ. ಪರಿಹಾರ ಅಮ್ಮ, ಇವರು ಪರಿಹಾರ ದತ್ತಾತ್ರೇಯ. ಓಂ ದತ್ತಾತ್ರೇಯನ ಓಂ ಬೀಜಾಕ್ಷರಿ ಮಂತ್ರ ಈ ಥರ ಬರುತ್ತೆ. ಓಂ ಹ್ರಾಂ ಹ್ರೀಂ ಹ್ರೂಂ ಸಹ ಬೃಹಸ್ಪತಿಯೇ ನಮಃ ಅಂತ ಹೇಳ್ಕೊಬೋದು. ಇಲ್ಲ ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಅಂತಕ್ಕಂಥದ್ದು ಬೀಜಾಕ್ಷರಿ ಮಂತ್ರ ಹೇಳ್ಕೊಂಡ್ರೆ ಇವರಿಗೆ ಸಂಪೂರ್ಣ ಫಲ ಸಿಗ್ತಕ್ಕಂಥದ್ದು ಇದೆಮ್ಮ. ಗುರುಗಳೇ, ಗ್ರಹಣದ ಸಂದರ್ಭದಲ್ಲಿ ಮನೆಯಲ್ಲಿ ಮಾಡಿಕೊಳ್ಳುವಂತಹ ವಿಧಿವಿಧಾನಗಳ ಬಗ್ಗೆ, ಅಂದರೆ ಈ ದರ್ಬೆ ಉಪಯೋಗದ ಬಗ್ಗೆ ಒಂದಷ್ಟು ಮಂದಿಗೆ ಈಗಲೂ ಕೂಡ ಗೊಂದಲಗಳಿರುತ್ತೆ, ಯಾವುದ್ರ ಮೇಲೆ ಹಾಕಬೇಕು ಹಾಕಬಾರ್ದು ಅಂತ ಹೇಳಿ. ಅದ್ರ ಬಗ್ಗೆ ಮಾತನಾಡೋದಾದ್ರೆ ಅಮ್ಮ, ದರ್ಬೆ ಅಂದರೆ ಸಪ್ತ ಋಷಿಗಳಿಂದ ಬಂದಿರತಕ್ಕಂಥದ್ದು, ದೇವಮುನಿಗಳು, ದೇವರ್ಷಿಗಳು, ದೇವರುಗಳಿಂದ ಬಂದಿರತಕ್ಕಂಥದ್ದು ಗರ್ಕೆ ಮತ್ತು ದರ್ಬೆ. ಇದಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಆಹಾರ ಪದಾರ್ಥ ಅಕ್ಕಿ, ಹಾಲು, ಮೊಸರು, ಜೇನುತುಪ್ಪ ಮತ್ತು ದವಸ ಧಾನ್ಯಗಳು ಮತ್ತು ಬಟ್ಟೆಗಳು, ವಸ್ತ್ರಗಳು ಇವುದ್ರ ಮೇಲೆಲ್ಲ ಹಾಕಿಟ್ಕೋಬೇಕಾಗತ್ತೆ. ಆಮೇಲೆ ಗರ್ಭಿಣಿ ಸ್ತ್ರೀಯರು ತಲೆ ದಿಂಬು ಕೆಳಗಡೆ ಬಂದು ಈ ದರ್ಬೆನ ಅಥವಾ ಗರ್ಕೆ, ತುಳಸಿ ಯಾವ್ದು ಬೇಕಾದ್ರೂ ಇಟ್ಕೋಬೋದು. ಇವಾಗ ಕೆಲವ್ರಿಗೆ ದರ್ಬೆ ಗ್ರಂಥಿ ಅಂಗಡಿಗಳಲ್ಲಿ ಸಿಕ್ಕತ್ತೆ. ನಿಮಗೆ ದರ್ಬೆ ಸಿಕ್ಕಲಿಲ್ಲ ಅಂತ ಇಟ್ಕೊಳ್ಳಿ, ಗರ್ಕೆ ಇಟ್ಕೋಬೋದು, ತುಳಸಿ ಇಟ್ಕೋಬೋದು. ಮತ್ತು ಹಾಲು, ಮೊಸರು ಎಲ್ಲದಕ್ಕೂ ಸ್ವಲ್ಪ ಹಾಕಿದ್ರೆ ಒಳ್ಳೆಯತಕ್ಕಂಥದ್ದು. ಎಲ್ಲ ಫ್ರಿಡ್ಜಲ್ಲಿ ಎಲ್ಲ ಪದಾರ್ಥಗಳು ಇಟ್ಕೊಂಡಿರ್ತಾರೆ, ಅಡುಗೆ, ಅನ್ನ, ಸಾಂಬಾರು ಎಲ್ಲ ಮಾಡಿ ಇಟ್ಕೊಂಡಿರ್ತಾರೆ. ಅದ್ರ ಮೇಲೆಲ್ಲ ದರ್ಬೆ ಹಾಕ್ಕೊಂಡ್ರೆ ಗ್ರಹಣಕರೆ ಸೂತಕದ ಛಾಯೆ ಇರೋದಿಲ್ಲ ಇದು. ಆಮೇಲೆ ವಿಶೇಷವಾಗಿ ಮನೆ ಶುದ್ಧಿ ಆಗಬೇಕಾದ್ರೆ ನಿಮಗೆ ಅರಿಶಿನ, ಉಪ್ಪು ಮನೆಯೆಲ್ಲ ಸಾರಿಸ್ಕೋಬೇಕಾಗತ್ತೆ. ಯಾಕೆಂದರೆ ಋಣಾತ್ಮಕ ಶಕ್ತಿಗಳೆಲ್ಲ ಆಚೆ ಹೋಗುತ್ತೆ, ಧನಾತ್ಮಕ ಶಕ್ತಿಗಳು ಆಚೆ ಬರ್ತಕ್ಕಂಥದ್ದು. ಅದರಿಂದ ಈ ವಿಶೇಷವಾಗಿರ್ತಕ್ಕಂಥದ್ದು ಈ ಗ್ರಹಣದ್ದು. ಮತ್ತು ನೋಡಿ, ಈ ಸಿಂಹ, ಮಕರ, ಕುಂಭ, ಕಟಕ, ಮೀನ ರಾಶಿಯವರು ಜಾಗ್ರತೆ ವಹಿಸಬೇಕಾಗತ್ತೆ. ಇವರು ಎಷ್ಟು ಕೇರ್ಫುಲ್ಲಾಗಿರಬೇಕು ಅಂದರೆ ಈ ಗ್ರಹಣದ್ದು ಅತ್ಯಂತ ಭಾರಿ ತುಂಬ ಡೇಂಜರ್ಸ್ ಇದೆ ಈ ರಾಶಿಗಳವರು. ಸಿಂಹ, ಮಕರ, ಕುಂಭ, ಕಟಕ, ಮೀನ. ಮತ್ತು ಮಿಶ್ರಫಲ ರಾಶಿಗಳು ಮೇಷ, ಸಿಂಹ, ತುಲ, ಕುಂಭ.
ಅಶುಭ ಫಲ ಮಿಥುನ, ವೃಶ್ಚಿಕ, ಧನಸ್ಸು, ಮೀನ ಈ ರಾಶಿಗಳೆಲ್ಲ ಸ್ವಲ್ಪ ಹುಷಾರಾಗಿತ್ತು ಅಂತಂದರೆ ಅನುಕೂಲ ಆಗುತ್ತೆ. ಉತ್ತಮ ಕಾಲ, ಉತ್ತಮ ರಾಶಿ ವೃಷಭ, ಕರ್ಕಾಟಕ, ಕನ್ಯಾ, ಮಕರ. ಇಲ್ಲಿ ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ, ಅದಕ್ಕೆ 12 ರಾಶಿವರೆಗೂ ಸಹ ತೊಂದರೆ ಇರೋದ್ರಿಂದ ಆ ಥರ ಇರ್ತಕ್ಕಂಥದ್ದು. ನೋಡಿ, ಈ ಥರ ಗ್ರಹಣದ್ದು ಮಂತ್ರ ಬರುತ್ತೆ. ಗ್ರಹಣ ಕಾಲದಲ್ಲಿ ಈ ಮಂತ್ರನ ಅವ್ರು ಹೇಳ್ಕೋಬೇಕಾಗತ್ತೆ. ಈ ಮಂತ್ರನ ಹೇಳ್ತಾ ಇದ್ದೀನಿ ನೋಡಿ. ಅದಕ್ಕಿಂತ ಮುಂಚೆ ನಮಗೆ ಬ್ರಹ್ಮ ಹಣೆಯಲ್ಲಿ ಲಿಖಿತನ್ನು ಬರೆದಿರ್ತಾನೆ ನೋಡಿ. ಲಲಾಟಂ ಲಲಾಟೆ ಲಿಖಿತಂ ರೇಖಾ ಪರಿಮಾರ್ಜಿತುಂತ ನಶ್ಯತೆ ಶಕ್ಯತೆ ದೇವೈರಪಿನ ಶಕ್ಯಂ ಕಿಮುತ ಮನುಷ್ಯೈಹಿ. ನೋಡಿ, ಈ ಮಂತ್ರ ಹಣೆ ಮಂತ್ರ ಇದು. ನಮಗೆ 3 ಗೀಟ್ ಕಾಣ್ತಾ ಇರುತ್ತೆ ನೋಡಿ, ಇದೇ ಅರ್ಥ. ಈ ಅರ್ಥಕ್ಕೆ ವಿಧಿ ಲಿಖಿತನ ನಾವು ಯಾರಿಂದನೂ ಬ್ರಹ್ಮದೇವನಿಂದ ಕೂಡ ನಾವು ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ವಂತೆ. ಈ ಮಂತ್ರನ ಕೇಳಿಸ್ಕೊಂಡ್ರೇ ನಮಗೆ ಅಷ್ಟದಾರಿದ್ರ್ಯಗಳೆಲ್ಲ ನಿವಾರಣೆ ಆಗುತ್ತಂತೆ. ನೋಡಿ, ಇನ್ನೂ ಒಂದು ಸತಿ ಹೇಳ್ತೀನಿ, ಈ ಮಂತ್ರ ಅಷ್ಟು ಪವರ್ಫುಲ್, ಇದು ಯಾರ ಹತ್ರ ಇಲ್ಲ, ಯಾವ ಗ್ರಂಥದಲ್ಲೂ ಸಿಕ್ಕಲ್ಲ ನಿಮಗೆ. ನೋಡಿ, ಲಲಾಟ ಲಿಖಿತಂ ರೇಖಾ ಪರಿಮಾರ್ಜಿತುಂ ನ ಶಕ್ಯತೆ ದೇವೈರಪಿನ ಶಕ್ಯಂ ಕಿಮುತ ಮನುಷ್ಯೈ. ಇದು ಅರ್ಥ. ವಿಧಿಯನ್ನು ಬ್ರಹ್ಮನ ಕೈಲಿ ಕೂಡ ತಪ್ಪಿಸ್ಲಿಕ್ಕಾಗಲ್ವಂತೆ. ಅದಕ್ಕೆ ನಾವು ಗೋಚಾರದಲ್ಲಿ, ರಾಶಿಚಕ್ರದಲ್ಲಿ, ಜಾತಕದಲ್ಲಿ ನಮಗೆ 28 ಕುಂಡ್ಲಿ ಸಿಕ್ಕತ್ತಮ್ಮ. ಒಂದು ಕುಂಡ್ಲಿ ಅಲ್ಲ, 28 ಕುಂಡ್ಲಿಲಿ ನಾವು ಇದು ಮಾಡ್ಬೋದು. ಆಮೇಲೆ ವಿಶೇಷವಾಗಿ ಈ ಜನಕ್ಕೆ ಈ ನಮ್ಮ ಈ ಗ್ರಹಣದ್ದು ಮಂತ್ರ ಈ ಥರ ಬರುತ್ತೆ. ಇವರು ಪ್ರತಿಯೊಬ್ಬರೂ ಇದನ್ನು ಕೇಳಿಸ್ಕೋಬೇಕಾಗತ್ತೆ. ಇದನ್ನು ಕೇಳಿಸ್ಕೊಳ್ಳಿ. ಚಂದ್ರಗ್ರಹಣ ದೋಷ ನಿವಾರಣೆ ಮಂತ್ರ. ಯೋಸೋ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ತತಃ ಚಂದ್ರಗ್ರಹೋ ಪರಾಗೋತ್ತ ಗ್ರಹಪೀಡಾಂ ವ್ಯಪೋಹತು. ಯೋಸೋ ದಂಡಧರೋ ದೇವ ಯಮೋ ಮಹಿಷವಾಹನಃ ಚಂದ್ರಗ್ರಹೋ ಪರಾಗೋತ್ತ ಗ್ರಹಪೀಡಾಂ ವ್ಯಪೋಹತು. ಯೋಸೋ ಶೂಲಧರೋ ದೇವ ಪಿನಾಕಿ ವೃಷವಾಹನಃ ಚಂದ್ರಗ್ರಹ ಪರಾಗೋತ್ತ ಗ್ರಹಪೀಡಾಂ ವ್ಯಪೋಹತು. ಈ ಚಂದ್ರಗ್ರಹಣ ಹಿಡಿದಾಗ ನೋಡಿ, ಒಂದು ಕೇತುಗೆ ಹುರುಳಿ 1/4 kg ದಾನ ಮಾಡಬೇಕು. ಕೇತುದು ಬೆಳ್ಳಿ ಬಿಂಬ ಬರುತ್ತೆ, ಸರ್ಪ, ಅದನ್ನು ಶಕ್ತಿ ಇದ್ದವರು ಇಲ್ಲ ಪಂಚಲು ಹೋದಾದರೂ ದಾನ ಮಾಡ್ಬೋದು. 1/4 kg ಅಕ್ಕಿ ದಾನ ಮಾಡ್ಬೋದು. ಬಿಳಿ ವಸ್ತ್ರ ದಾನ ಮಾಡ್ಬೋದು. ಅಕ್ಕಿ, ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ, ಬಾಳೆಹಣ್ಣು ಎಲ್ಲ ತೊಗೊಂಡೋಗಿ ದೇವಸ್ಥಾನಕ್ಕೆ ದಾನ ಮಾಡಿದ್ರೆ ವಿಶೇಷವಾಗಿ ಗ್ರಹಣ ಬಿಟ್ಟ ನಂತರ 6:47 ನಿಮಿಷಕ್ಕೆ ಮೋಕ್ಷಕಾಲ ಎಲ್ಲ ಮುಗಿದ ಮೇಲೆ ಸ್ನಾನ, ದೇವ್ರ ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ದಾನ ಮಾಡ್ಕೊಬಂದರೆ ಗ್ರಹಣ ದೋಷ ನಿವಾರಣೆ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೇತು ಗ್ರಸ್ತ ರಕ್ತಚಂದ್ರ ಗ್ರಹಣದ ವಿಶೇಷತೆ ಮತ್ತು ದ್ವಾದಶ ರಾಶಿಗಳ ಮೇಲೆ ಅದರ ಪ್ರಭಾವ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಓಂ ಸರ್ವೇ ಜನ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ. ದೇಶ ಸುಭಿಕ್ಷವಾಗಿರಲಿ, ಎಲ್ಲ ಜನಗಳು ಶಾಂತಿ ಸಮೃದ್ಧಿಯಿಂದ ಸುಖ ಬಾಳ್ವೆಯಿಂದ ಬಾಳೋಣ. ಎಲ್ರಿಗೂ ಒಳ್ಳೆಯದಾಗಲಿಮ್ಮ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.